ಕಂಪನಿ ರೈತ ಉತ್ಪಾದನಾ ಸಂಸ್ಥೆಗಳ ಸಬಲೀಕರಣ ಕುರಿತ ಬಾನುಲಿ ಸರಣಿ. ನಮ್ಮ ಕಂಪನಿ, ಇದು ನಮ್ಮ ಕಂಪನಿ, ನಮ್ಮ ಕಂಪನಿ, ಇದು ನಮ್ಮ ಕಂಪನಿ. ಕೇಳಿ ಕಾರ್ಯಕ್ರಮ ನಮ್ ಕಂಪನಿ. ಹಲವು ಬೆಳೆಗಳ ದವಸ ಧಾನ್ಯಗಳ ಉತ್ಪಾದಕ ಸಂಸ್ಥೆ, ಹಣ್ಣು ಹಂಪಲು ಮೊಟ್ಟೆ ಮಾಂಸಗಳ ಉತ್ಪಾದಕ ಸಂಸ್ಥೆ. ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ರೈತ ಬಾಂಧವರೇ, ಇಂದಿನ ನಮ್ ಕಂಪನಿ ಬಾನುಲಿ ಸರಣಿಯಲ್ಲಿ ರಾಗಿ ಮೌಲ್ಯವರ್ಧನೆ ಹಾಗೂ ಮಾರಾಟವನ್ನು ಕುರಿತ ಸಂವಾದದಲ್ಲಿ ಭಾಗವಹಿಸಲಿದ್ದಾರೆ ಬಸರಾಳು ರೈತ ಉತ್ಪಾದಕ ಕಂಪನಿಯ ಅಧ್ಯಕ್ಷರಾದ ಚಿಕ್ಕೇಗೌಡ ಮತ್ತು ಕೆರೆಗೋಡು ರೈತ ಉತ್ಪಾದಕ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕರಾದ ಎಚ್.ಕೆ. ರಾಜು. ರೈತ ಉತ್ಪಾದಕರ ಕಂಪನಿ. ಚಿಕ್ಕೇಗೌಡ್ರಿಗೆ ನಮಸ್ಕಾರ. ನಮಸ್ಕಾರ ಸರ್. ರಾಜು ಅವರೇ, ತಮಗೂ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಗೌಡ್ರೆ, ನಿಮ್ಮ ಬಗ್ಗೆ ಎಷ್ಟು ಜಮೀನಿದೆ, ಏನೇನು ಬೆಳೆ ಬೆಳಿತೀರಿ? ಸರ್, ನಮ್ಮದು ಒಟ್ಟಾರೆ ಇದೆ ಸರ್. ನಮ್ಮದು ಸಪ್ರೇಟ್ ಏನಿಲ್ಲ, ನಮ್ಮ ಕುಟುಂಬ ಒಟ್ಟಿಗೆನೇ ಇದೆ ಜಮೀನು. ಡಿವೈಡ್ ಇದು ಮಾಡಿ. ಎಷ್ಟಿದೆ ಜಮೀನು? ಒಟ್ಟಿಗೆ ಒಂದು 10 ಎಕರೆ ಇದೆ ಸರ್. ಏನೇನು ಬೆಳೆ ಬೆಳಿತೀರಿ? ಸರ್, ನಮ್ಮ ತರಕಾರಿ ಜಾಸ್ತಿ ಬೆಳಿತೀವಿ ಸರ್. ಏನೇನು ಬೆಳಿತೀರಿ ತರಕಾರಿ? ಟೊಮೊಟೊ, ಬೀನಿಸು, ಮತ್ತು ಎಲ್ಲ ಥರದ ತರಕಾರಿನೂ ನಮ್ಮಲ್ಲಿ ಜಾಸ್ತಿ ಬೆಳಿತೀವಿ ಸರ್. ಎಷ್ಟು ಅಂದರೆ ಟೊಮೊಟೊನೇ ಜಾಸ್ತಿ ಟೊಮೊಟೊ ಬೆಳಿ. ನೀವೊಂದು ಕಂಪ್ನಿ ಮಾಡಿದಿರಲ್ವಾ? ಹೌದು. ಏನು ಹೆಸರು ಕಂಪ್ನಿದು? ಸರ್, ಬಸರಾಳ್ ರೈತ ಉತ್ಪಾದಕರ ಕಂಪನಿ. ಯಾಕೆ ಮಾಡ್ಕೊಂಡ್ರಿ ಸರ್? ಅದ್ರ ಕಾನ್ಸೆಪ್ಟು ನಮಗೆ ಫಸ್ಟು ಇದಿರಲಿಲ್ಲ ಸರ್. ಅಂದರೆ ವಿಕಾಸನಾ ಸಂಸ್ಥೆ ಮತ್ತು ಜಲಾನಯನ ಅಭಿವೃದ್ಧಿ ಇಲಾಖೆ ಸಂಸ್ಥೆಯಿಂದ ಒಟ್ಟು ಸೇರ್ ಕಲೆಕ್ಟ್ ಮಾಡೋಕ್ಕೆ ಅಂತ ಬಂದರು ನಮ್ಮಲ್ಲಿ. ಆವಾಗ ನಮ್ಮ ಗ್ರಾಮದಲ್ಲಿ 80 ಸೇರ್ನ ನಾವು ಕಲೆಕ್ಟ್ ಮಾಡಿಕೊಟ್ವಿ. ಆಮೇಲೆ ನಾವು ಡೈರೆಕ್ಟ್ ಆಗಿರಲಿಲ್ಲ ಸರ್ ಫಸ್ಟು. ನಮ್ಮಲ್ಲಿ ಹಿರಿಯರೊಬ್ಬರು ಇದ್ದರು, ಪ್ರಕಾಶ್ ಅಂತ. ಅವರನ್ನು ಡೈರೆಕ್ಟ್ರ್ ಮಾಡಿ ನಾವು ಕಳಿಸಿದ್ವಿ, ಆಯ್ಕೆ ಮಾಡಿ. ಅವಾಗ ಏನಾಯಿತು, ಅವರು ಒಂದು 2-3 ಮೀಟಿಂಗ್ ಅಟೆಂಡ್ ಮಾಡಿ ನಮ್ಮ ಕೈಲಾಗಲ್ಲ, ನೀವೇ ಹೋಗ್ಬಿಡಿ ಅಂತ ನಮ್ಮ ಹೆಸರನ್ನ ಕೊಟ್ಟು ಬಂದರು ಸರ್ ಅವಾಗ. ಆಮೇಲೆ ನಾವು ಹೋಗಿ ಅಲ್ಲಿ ಜಾಯ್ನ್ ಆದ್ವಿ. ಅವಾಗ ನಾವು ಜಾಯ್ನ್ ಆದಾಗ 350 ಸೇರ್ ಅಷ್ಟೇ ಸರ್ ಅಲ್ಲಾಗಿದ್ದು. ಆಮೇಲೆ ನಾವು ನಿಂತು ಒಳ್ಳೊಳ್ಳಿಗೆ ಹೋಗಿ 1000 ಸೇರ್ನ ಒಂದು 1.5 ತಿಂಗಳು 2 ತಿಂಗಳಲ್ಲೇ ಇದು ಮಾಡಿದ್ವಿ ಸರ್. 1000 ನಮ್ಮ 9 ಜನ ಡೈರೆಕ್ಟ್ರು ಒಂದು ಸ್ವಲ್ಪ ಎಫೆಕ್ಟ್ ಹಾಕ್ಕೊಂಡು ಎಲ್ಲರೂ ನಿಂತು ಮಾಡಿದ್ವಿ ಸರ್. 1000 ಸೇರ್ನ ಎಫೆಕ್ಟ್ ಹಾಕ್ಕೊಂಡು ಅಂದ್ರೇನು? ಅಲ್ಲ, ಒಂದು ಸ್ವಲ್ಪ ಇದನ್ನು ಇದು ಮಾಡಿಕೊಂಡು ಏನು ಮುತುವರ್ಜಿ ವಹಿಸಾಯ್ತು. ಯಾತಕ್ಕೋಸ್ಕರ ಮಾಡ್ಕೊಂಡ್ರಿ ಕಂಪ್ನಿನ? ಏನು ಅನುಕೂಲ ಅಂತ ಸರ್? ಅದು ನಮ್ಮಲ್ಲಿ ಏನಾಗಿದೆ ಅಂದರೆ ಸರ್, ಪ್ರತಿಯೊಂದು ರೈತರು ಏನು ಖರೀದಿ ಮಾಡಬೇಕು ಅಂದ್ರೆ ನಮ್ಗೆ ಫಸ್ಟು ಬಂದಿದ್ದು ನಮಗೆ ಎಲ್ಲ ಡೈರೆಕ್ಟ್ರಿಗೂ, ನಮ್ಮಲ್ಲಿ ರೈತರು ಏನು ಖರೀದಿ ಮಾಡಬೇಕು ಅಂತಂದ್ರೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇತ್ತು ಸರ್. ಎಲ್ಲ ಪ್ರತಿಯೊಂದು ಪದಾರ್ಥನೂ ಕಾಸ್ಟ್ಲಿ, ರೇಟು ಜಾಸ್ತಿ, ಏನೂ ತಗೊಳಕ್ಕಾಗ್ತಿರಲಿಲ್ಲ. ಹಂಗಾಗಿ ನಾವು ಅದನ್ನು ಫಸ್ಟು ಇದು ಮಾಡ್ಕೊಂಡ್ವಿ ಸರ್. ಅಲ್ಲಿ ಏನಾಗಿದೆ ಅಂತಂದರೆ, ನಮ್ಮ ಕಾನ್ಸೆಪ್ಟ್ ಬಂದು ಔಟ್ಪುಟ್ ಬಿಸ್ನೆಸ್ಗೆ ಜಾಸ್ತಿ ಕಾನ್ಸೆಪ್ಟು FE ಓದಿರೋದು. ಅದನ್ನು ನಾವು ಫಸ್ಟು ನಾವು ದೃಢವಾಗಿ ನಿಂತ್ಕೋಬೇಕು ಅಂತಂದರೆ ಸರ್, ಅದು ನಾವು ಇನ್ಪುಟ್ ಬಿಸ್ನೆಸ್ನ ಅಪ್ ಮಾಡ್ಕೊಂಡಾಗಲೇ ನಾವು ನಿಂತ್ಕೊಳ್ಳೋಕ್ಕೆ ಒಂದು ಸ್ಟ್ಯಾಂಡ್ ಆಗೋಕ್ಕೆ ಸಾಧ್ಯ. ಇಲ್ಲಾಂತಂದರೆ ನಾವು ನಿಲ್ಲೋಕ್ಕಾಗಲ್ಲ. ಔಟ್ಪುಟ್ ಬಿಸ್ನೆಸ್ ಕೈ ಆಗ್ತು ಅಂತಂದರೆ ಸರ್, ಸುಮಾರು ಜನ ಅದು ಇದಾಗ್ಬಿಟ್ಟಿದ್ದಾರೆ ಸರ್, ಫೇಲ್ಯೂರ್ ಆಗ್ಬಿಟ್ಟಿದೆ, ಸಕ್ಸಸ್ ಆಗೋಕ್ಕಾಗಲ್ಲ. ನಾವು ಇನ್ಪುಟ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೊರಟಾಗ ನಮ್ಮ ರೈತರಿಗೆ ಏನು ಬೇಕಾಗುತ್ತೆ ಅಲ್ಲಿ ನಮ್ಮ ಭಾಗದಲ್ಲಿ, ಅಲ್ಲಿ ನಾವು ಅವ್ರಿಗೆ ಕೊಡಬೇಕು ಅನ್ನೋ ಒಂದು ಇದು ಕಡಿಮೆ ದರದಲ್ಲಿ ಕಂಪ್ನಿಯಿಂದ ನೇರವಾಗಿ ಖರೀದಿ ಮಾಡಿ ಕಡಿಮೆ ದರದಲ್ಲಿ ನಮ್ಮ ಇದರಿಂದ ಸಿಗಬೇಕು ಅನ್ನೋ ಒಂದು ಕಾನ್ಸೆಪ್ಟನ್ನ ನಾವು ಇದು ಮಾಡಿದ್ವಿ ಸರ್. ಪ್ರತಿಯೊಂದು ಈಗ ಏನು ನಮ್ಮ ರೈತರಿಗೆ ಏನು ಬೇಕಾಗುತ್ತೆ ಅಷ್ಟನ್ನು ನಾವು ನಮ್ಮಲ್ಲೇ ಕೊಡ್ತಾಯಿದ್ದೀವಿ ಸರ್. ಪ್ರತಿಯೊಂದು ಇದನ್ನು ಏನೇನು ಕೊಡ್ತಿದ್ದೀರಿ ಸರ್? ಮಲ್ಚಿಂಗ್ ಪೇಪರು, PVC ಪೈಪು, ಡ್ರಿಪ್ ಪೈಪ್ಗಳು, ಮತ್ತು ಕ್ಯಾಟಲ್ ಫೀಡ್ಸ್ಗಳು, ಪೂರ ಕ್ಯಾಟಲ್ ಫೀಡ್ಸು, ಹಿಂಡಿ, ಬೂಸ, ಪ್ರತಿಯೊಂದು ಐಟಮ್ಸು ನಮ್ಮಲ್ಲೇ ಸಿಗುತ್ತೆ ಸರ್. ಅಂದರೆ ನಮ್ಮ ರೈತ ಮಾಡಿಬಿಟ್ಟಿದ್ದೀರಾ ಸರ್? ಒಂದು ಶಾಪ್ ಮಾಡಿದ್ದೀರಿ ಸರ್. ಪ್ರತಿಯೊಂದು ಪದಾರ್ಥನೂ ನಮ್ಮಲ್ಲೇ ಸಿಗಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಸರ್. ಎಲ್ಲಿ ಮಾಡಿದ್ರಿ ಶಾಪ್ನ? ಬಸರಾಳ್ನಲ್ಲಿ ಸರ್. ಬಾಡಿಗೆ ಕೊಡ್ತೀರಾ ಅಥವಾ ಸ್ವಂತದ ಇದು ಕಟ್ಟಡ? ಸರ್, ಕಟ್ಟಡ ಬಂದು ಅದು ಕಟ್ಟಡ ತಗೋಬೇಕಾದ್ರೂ ಭಾರಿ ಸಾಹಸ ಮಾಡಿದ್ದೀವಿ ಸರ್. ಓಹೋ ಸರ್, ಅದು ಫಸ್ಟು ನಮ್ಮಲ್ಲಿ ಏನಾಯ್ತು ಅಂದರೆ, ಅಲ್ಲಿ ಒಂದು ಅಂಗಡಿ ಮಳಿಗೆ ಕಟ್ತಾ ಇದ್ದಾರೆ ಅಂದರೆ, ಸ್ಟಾರ್ಟ್ ಆಯಿತು ಅಂತಂದರೆ ಮಳಿಗೆ ಮಾಡೋದಕ್ಕೆ ಮುಂಚಿತವಾಗಿ ಅಡ್ವಾನ್ಸು 15,000 20,000 ಬಾಡಿಗೆ ಒಂದು ಅಂಗಡಿ ಮಳಿಗೆಗೆ. ಹಂಗಾಗಿ ನಾವು ಎಲ್ಲೂ ಸಿಟಿ ಒಳಗಡೆ ತಗೊಳಕ್ಕಾಗಲಿಲ್ಲ ಸರ್. ಸುಮಾರು 1.5 ವರ್ಷ ಪ್ರಯತ್ನ ಪಟ್ವಿ ಸರ್. ಆ ಬಾಡಿಗೆ ನಾವು ಕಟ್ಟೋಕ್ಕಾಗಲ್ಲ ಸರ್. ನಮ್ಮ ಕಂಪ್ನಿಯಲ್ಲಿ ಕೊಡ್ತಾ ಇದ್ದವಾಗ 4,000 ಬಾಡಿಗೆ ಸರ್ಕಾರದಿಂದ ಕೊಡ್ತಾಯಿದ್ದು. ಅದರಲ್ಲಿ ನಾವೊಂದು 5,000 ಹಾಕೊಳ್ಳೋಣ ಅಂದರೂ 10,000ಕ್ಕೂ ನಾವು ತಗೊಳಕ್ಕಾಗ್ತಾಯಿಲ್ಲ ಸರ್ ಮಳಿಗೆನ. ಹಂಗಾಗಿ ಒಂದು ಪ್ರಯತ್ನ ಏನಾಯಿತು ಸರ್, APMC ಗೋಡನ್ನು ಕಟ್ಟಿ ಹಂಗೆ ಬಿಟ್ಬಿಟ್ಟಿರಿ ಸರ್. ಒಂದು 3 ವರ್ಷ ಹಂಗೆ ಬಿದ್ದಿತ್ತು, ಏನು ಯೂಸೇ ಮಾಡ್ತಿರಲಿಲ್ಲ.
ಕೊನೆ ಒಂದು ಪ್ರಯತ್ನ ಅದನ್ನು ನಾವು ನಮ್ಮ ಹ್ಯಾಂಡ್ ಓವರ್ ಮಾಡ್ಕೊಂಡ್ರೆ ಏನಾದ್ರು ಆಗ್ಬೋದು ಅನ್ನೋ ಒಂದು ಉದ್ದೇಶದಿಂದ ಅದನ್ನು ಹುಡಿಕೊಂಡು ಹೋದ್ವಿ ಸರ್ ಮೂಲನ. ಅದೇನಾಯಿತು ಅಂದರೆ ಪಂಚಾಯತಿದು ಜಾಗ ಬಂದು APMC ಗೋದಾಮನ್ನ ಇದು ಮಾಡಿದ್ದು APMC ಅವರು. ಆವಾಗ ಏನಾಯಿತು ಅಂತಂದರೆ ಅದು ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡ್ಬೋದಷ್ಟೇ, ನಿಮಗೆ ಕೊಡೋಕ್ಕೆ ಬರೋದಿಲ್ಲ ಅಂತ ಒಂದು ಇದಾಯಿತು ಸರ್ APMC ಇದರಿಂದ. ಆಯ್ತು ಸರ್, ಪಂಚಾಯತಿಯವ್ರ ಹತ್ರನೂ ಮಾತಾಡ್ತೀವಿ ನಾವು, ಪಂಚಾಯತಿಯವ್ರಿಗೆ ಹ್ಯಾಂಡ್ ಓವರ್ ಮಾಡಿ ಕೊಡಿ ಸರ್, ನಾವು ತಗೊಳ್ತೀವಿ ಅಂತ. ಒಂದು 6 ತಿಂಗಳು ಪ್ರಯತ್ನ ಪಟ್ಟು ಸರ್, ಕೊಡಲೇ ಇಲ್ಲ ಸರ್. ನಾವು ಸುಮಾರೆಲ್ಲ ಪ್ರಯತ್ನ ಪಟ್ಟು ಎಲ್ಲರ ಕಡೆಯಿಂದನೂ ಇನ್ಫ್ಲೂಯೆನ್ಸ್ ಎಲ್ಲ ಮಾಡಿಸ್ತೀವಿ, ರಾಜಕಾರಣಿಗಳಿಂದ, ಯಾರಿಂದನೂ ಅದು ಸಾಧ್ಯ ಆಗಲಿಲ್ಲ ಸರ್. ಕೊನೆಗೆ ಏನು ಮಾಡಿದ್ರಿ? ಕೊನೆ ಫೈನಲ್ಗೆ ತಗೊಂಡ್ವಿ ಸರ್. ಹೌದಾ? ಕೊನೆ ಫೈನಲ್ಗೆ ತಗೊಂಡ್ವಿ ಸರ್. ಈಗ ಅದರಲ್ಲಿ ಮಾಡಿದ್ದೀರಾ? ಅದರಲ್ಲೇ ಮಾಡಿದ್ವಿ ಸರ್. ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಿಸಿ ಅವರಿಂದ ಬಾಡಿಗೆ ತಗೊಂಡಿದ್ವಿ, ಕಮ್ಮಿ ದರದಲ್ಲಿ ತಗೊಂಡಿದ್ವಿ ಸರ್ ಬಾಡಿಗೆ. ಓಕೆ, ರಾಜು ಅವರೇ ನಿಮ್ಮ ಬಗ್ಗೆ ಹೇಳಿ ಸ್ವಲ್ಪ. ಸರ್, ನಮ್ಮದು ಬಿಳಿದೇಗಲಲ್ಲಿ ಕೆರಗೋಡು ರೈತ ಉತ್ಪಾದಕ ಕಂಪ್ನಿ ಅಂದ್ಬಿಟ್ಟದ್ದೇ ಮಾಡಿದ್ದೀವಿ. ಅಲ್ಲ, ನಿಮ್ಮ ಬಗ್ಗೆ ಹೇಳಿ. ನಾವು ಬಿ ಹೊಸೂರು ಸರ್. ನನ್ನ ಹೆಸರು ಕೋಟಿ ರಾಜಣ್ಣ ಅಂತೇಳಿ. ಕೋಟಿ ರಾಜಣ್ಣ? ಹೌದು, ಹೆಸರಲ್ಲೇ ಕೋಟಿ ಹೆಸರು ಮಾಡ್ತಾರೆ. ಹಾಂ, ನಮ್ಮದು ವ್ಯವಸಾಯ ಸರ್. ನಾನು BA ಓದಿದ್ದೀನಿ. ಎಷ್ಟು ಜಮೀನಿದೆ, ಏನು ಬೆಳೆ ಬೆಳಿತೀರಿ? ನಮ್ಮದು 15 ಎಕರೆ ಇದೆ ಸರ್, ನನ್ನ ತಮ್ಮನಿಂದ ನನ್ನಿಂದ. ಅವ್ರಿಗೊಂದು 8 ಎಕರೆ, ನನಗೊಂದು 8 ಎಕರೆ ಈಗ ವಿಭಾಗ ಮಾಡಿಕೊಂಡು ತೆಂಗು ಒಂದು 300 ಗಿಡ ತೆಂಗಿದೆ, ತೋಟ ಇದೆ. ಇನ್ನು ಉಳಿದದ್ದು ಭತ್ತ, ಕಬ್ಬು ನಮ್ಮದು ಪ್ರಧಾನವಾದ ಬೆಳೆ. ಓಕೆ. ನಮ್ಮ ಊರಲ್ಲೆಲ್ಲ ಅಷ್ಟೇ ಸರ್, ಎಲ್ಲ ಇದ್ರು. ಆಮೇಲೆ ರೇಷ್ಮೆ ಕೃಷಿ ವಸಿ ಮಾಡ್ತಾರೆ. ನಮ್ಮದು ಭತ್ತ, ಕಬ್ಬು. ಕೋಟಿ ರಾಜಣ್ಣ ಅಂತ ಯಾಕಂತಾರೆ ಅಂತ ಹೇಳಲಿಲ್ಲ? ಏನೋ ಇದು ಮಾಡ್ಕೊಂಡು ಅಡ್ಡ ಹೆಸರು ಅಂದ್ಬಿಟ್ರು ಸರ್. ಹೌದಾ? ಹೌದು ಸರ್. ಸರಿ ಸರಿ, ಆಯಿತು. ಕಂಪ್ನಿ ಬಗ್ಗೆ ಹೇಳಿ. ಕಂಪ್ನಿ ಬಗ್ಗೆ ಸರ್, ಈಗ ನಾವು ಒಂದು 1000 ಜನ ಷೇರ್ದಾರಿ ಮಾಡಿಸಿದ್ದೀವಿ. ಮೊದಲು ವಿಕಸನ ಕಂಪ್ನಿಯಿಂದ ಇದು ಮಾಡಿದ್ರು. ಆಮೇಲೆ ನಮ್ಮದೊಂದು ಆಡಳಿತ ಮಂಡಳಿ ಮಾಡ್ಕೊಳ್ಳಿ ಅಂದ್ಬಿಟ್ಟಿದ್ದೆ ಇದು ಮಾಡಿದ್ರು. ನಾವು ಅಧ್ಯಕ್ಷರು ಗೋಪಾಲರು ಮಾಡ್ಕೊಂಡು ನಾವು MD ಮಾಡಿಕೊಂಡು ನಾವೀಗ 13 ಜನ ಇದ್ದೀವಿ. 1000 ಜನ ಸ್ವಲ್ಪ ಕಡಿಮೆ ಇದು ಮಾಡಿದ್ರು. ಆಮೇಲೆ ನಾವು ಎಲ್ಲ ಇದಾಯ್ತಲೇ 1000 ಜನ ಷೇರ್ದಾರನ್ನು ಮಾಡಿ 10 ಲಕ್ಷ ರೂಪಾಯಿ ನಮ್ಮದು ಇದಿದೆ. ಸರ್ಕಾರದಿಂದ ಸಹಾಯಧನ 10 ಲಕ್ಷ ಬಂದಿದೆ, 20 ಲಕ್ಷ ಇದೆ. ಅದನ್ನು ಇದು ಮಾಡಿಕೊಂಡು ಈಗ ಯಾವ ಇಸ್ವಿನಲ್ಲಿ ಕಂಪ್ನಿ ಮಾಡಿತ್ತಾವು? 19-20ನೇ ಸಾಲು ಸರ್. ಓ, ಅಂದರೆ ನಬಾರ್ಡಿಂದ ಏನಾದ್ರು ಸಹಾಯ ಸಿಕ್ಕಿತ್ತಾ ನಿಮಗೆ? ಸಿಗ್ತಾ ಸರ್, 10 ಲಕ್ಷ ಇದು ಕೊಟ್ಟಿದ್ದಾರೆ ಸಹಾಯಧನನ. ಅಂದರೆ ಮೊದಲಿಗೆ ನಿಮಗೆ ಬಾಡಿಗೆ ಮತ್ತು CEO ಸಂಬಳ ಅದೆಲ್ಲ 3 ವರ್ಷ ವಿಕಸನ ಸಂಸ್ಥೆಯವರೇ ನಡೆಸ್ಕೊಟ್ರು ಸರ್. ಈಗ 2 ವರ್ಷದಿಂದ ನಾವೇ ಇದು ಮಾಡಿಕೊಂಡು ಮಾಡ್ತಾ ಇದ್ದೀವಿ. 2 ವರ್ಷದಿಂದ ನೀವೇ ನಡೆಸ್ತಾ ಇದ್ದೀವಿ ಸರ್. ಗೌಡ್ಗೆರೆಲ್ಲ ಒಂದು ಶಾಖೆ ಮಾಡಿದ್ದೀವಿ. ಗೌಡ್ಗೆರೆ ನಮ್ಮ ಪಕ್ಕದೂರು ಸರ್, ಬಿಳಿದಲ್ಲಿಂದ ಒಂದು 3-4 ಕಿಲೋಮೀಟ್ರ್. ಅಲ್ಲಿ ರೈತರಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಅಲ್ಲಿ ಒಬ್ಬರಿಗೆ ಒಂದು ಮೂಟೆಗಿಷ್ಟು ಅಂತ ಇದು ಮಾಡಿಬಿಟ್ಟು ಬಾಡಿಗೆ ಅವ್ರ ಕೂಲಿ ಎರಡೂ ಸೇರ್ಕೊಳ್ಳೋಂಗೆ ಅವ್ರಿಗೆ ಕಮಿಷನ್ ಕೊಟ್ಟು ಅಲ್ಲಿ ನಡೆಸ್ತಾ ಇದ್ದೀವಿ ಸರ್. ಪರವಾಗಿಲ್ಲ, ಅಲ್ಲಿಂದ ಉತ್ತಮವಾದಂಥ ಒಂದು ಇದು ನಡೀತಾ ಇದೆ ಸರ್. 2 ವರ್ಷದಿಂದ ನಿಮ್ಮ ಕಾಲ ಮೇಲೆ ನೀವೇ ನಿಂತಿದ್ದೀರಿ ಅಂದರೆ? ನಿಂತಿದ್ದೀವಿ ಸರ್, ನಿಂತಿದ್ದೀವಿ. ಪರವಾಗಿಲ್ಲ. ಎಷ್ಟು ಬಿಸ್ನೆಸ್ ಮಾಡ್ತಾ ಇದ್ದೀರಿ? ನಮ್ಮದು ಸೀಸನಲ್ಲಿ ಹೆಚ್ಚು ಕಡಿಮೆ 8 ಲಕ್ಷ ರೂಪಾಯಿವರೆಗೂ ನಡೀತದೆ ಸರ್ ಒಂದು ತಿಂಗಳಿಗೆ. ಸ್ವಲ್ಪ ಡೌನ್ ಆದಾಗ ಒಂದು 4 ಲಕ್ಷ ಇದು ಆ ಥರದಲ್ಲಿ ನಡೀತೀವಿ ಸರ್. ಅಲ್ಲಿಗಲ್ಲಿಗೆ ಹೆಂಗೋ ಖರ್ಚನ್ನು ಮಾಡ್ಕೊ ಹೋಗ್ತಾ ಇದ್ದೀವಿ ಸರ್. ಹೌದಾ? ಹೌದು ಸರ್. ಏನೇನು ಮಾರ್ತೀರಿ? ನಾವು ಇದು ರಾಸಾಯನಿಕ ಗೊಬ್ಬರ ಮಾರ್ತಾ ಇದ್ದೀವಿ. ಪೀಡ್ಸ್ 4 ಕಂಪ್ನಿ ಪೀಡ್ಸ್ ಮಾರ್ತಾ ಇದ್ದೀವಿ. ರಾಸಾಯನಿಕ ಗೊಬ್ಬರ ಎಲ್ಲನೇ ಆಲ್ಮೋಸ್ಟ್ ಎಲ್ಲ ಥರದ ಕಂಪ್ನಿಂದು ತರಿಸ್ಕೊಳ್ತೀವಿ. ಕಳೆನಾಶಕ, ಕೀಟನಾಶಕ, ಟಾರ್ಪಲ್ಲು, ಆಮೇಲೆ ರೇಷ್ಮೆ ಇದಕ್ಕೆ ಆಗುವಂಥದ್ದು ಸುಣ್ಣ, ಇದು ಅದನ್ನು ಔಷಧಿ, ಆಮೇಲೆ ರೋಲ್ ಪೇಪರು, ಗ್ರೀನ್ ನೆಟ್ಟು, ಇಷ್ಟೆಲ್ಲ ಮಾರ್ತಾಯಿದ್ದೀವಿ ಸರ್. ಪರವಾಗಿಲ್ಲ. ಅರೇಕಾ ಸ್ಪೆಷಲ್ ಅಂದ್ಬಿಟ್ಟು ಒಂದು ಇದ್ರದ್ದು ಇದೆ. ನಾವು ಒಂದು ಆರೋಗ್ಯಶ್ರೀ ಅಂದ್ಬಿಟ್ಟಿದ್ದೆ ಒಂದು ಸಿರಿಧಾನ್ಯದ ಇದನ್ನು ನಾವೇ ತಯಾರು ಮಾಡಿ ಮಾರ್ತಾಯಿದ್ದೀವಿ ಸರ್. ಏನಂಗಂದ್ರೆ ಸಿರಿಧಾನ್ಯದೆಲ್ಲನೇ ಇದು ಮಾಡಿಸ್ಬಿಟ್ಟು ಪೌಡ್ರ್ ಮಾಡಿ ನಮ್ಮ ಕಂಪ್ನಿ ಲೇಬಲ್ಲೇ ಹಾಕಿ ನಾವು ಮಾರ್ತಾಯಿದ್ದೀವಿ ಸರ್. ಪರವಾಗಿಲ್ವೇ? ಹೌದು ಸರ್. ಯಾರು ಮಾಡ್ಕೊಡೋದು ಇದನ್ನ? ತಮ್ಮ ನಾವೇ ಕೂಲಿ ಆಳು ಕರ್ಕೊಂಡು ನಮ್ಮ ಇದರಲ್ಲಿ ನಮ್ಮ ಇಷ್ಟಿಷ್ಟು ಹಾಕ್ಬೇಕು ಅಂತ ಒಂದು ಮೆಜರ್ಮೆಂಟ್ ತಗೊಂಡಿದ್ದೀವಿ. ಯಾರ ಹತ್ರ? ನಾವೇ ಸುಮ್ಮನೆ ಅಂದಾಜು ಇದರಲ್ಲಿ ಸಿರಿಧಾನ್ಯದ ಇದರಲ್ಲಿ ಬೇರೆ ಕಡೆ ಮಾಡ್ತಾ ಇದ್ರಲ್ಲಿ ಅವ್ರ ಹತ್ರ ಕೇಳಿಸ್ಕೊಂಡು ಎಷ್ಟೆಷ್ಟು ಹಾಕ್ಬೇಕು, ಯಾವ್ಯಾವ ಪ್ರಮಾಣದಲ್ಲಿ ಹಾಕ್ಬೇಕು ಅಂದ್ಬಿಟ್ಟು ಅವು ಇದ್ರಲ್ಲೇ. ಏನೇನು ಹಾಕ್ತೀರಿ ಅದರೊಳಕ್ಕೆ? ಸರ್, ಈಗ ರಾಗಿ ಮೇನ್ ಇದು ಆರೋಗ್ಯ ರಾಗಿ ಅಂತ ಮಾಡಿದ್ದೀವಲ್ಲ, ರಾಗಿ, ಹೆಸರು ಕಾಳು, ಕಡಲೆ ಬೀಜ, ಆಮೇಲೆ ಈ ಸಾಮಾನ್ಯವಾಗಿ ದ್ವಿದಳ ಧಾನ್ಯ ದೋಸೆ, ಆಮೇಲೆ ಇವೆಲ್ಲ ಹಾಕಿ ಹುರಿದು ನಾವೇ ಅಲ್ಲೇ ನಮ್ಮ ಎದುರುಗಡೆನೆ ಉರಿಸಿ ಇದು ಮಾಡಿ ಅದನ್ನು ಪೌಡ್ರ್ ಮಾಡಿಸಿ 1/2 kg ಪ್ಯಾಕೆಟು 300 ಗ್ರಾಮ್ ಪ್ಯಾಕೆಟ್ ಮಾಡಿ. ಪೌಡ್ರ್ ಮಾಡೋ ಬಗ್ಗೆ ಹೇಗೆ? ಪೌಡ್ರು ಈಗ ನಮಗೆ ಸರ್ ಸೆಲ್ಕೋಯಿಂದ ನಮಗೆ ಸಬ್ಸಿಡಿ ದರದಲ್ಲಿ ನಮ್ಮ ಹತ್ರ 1.25 ಲಕ್ಷ ಕಟ್ಸ್ಕೊಂಡು ಇದೆಲ್ಲ ಕೊಟ್ಟಿದ್ದಾರೆ ಸರ್. ರಾಗಿ ಕ್ಲೀನಿಂಗು ಇದು, ಆಮೇಲೆ ಸೋಲಾರ್ ಕೊಟ್ಟಿದ್ದಾರೆ ಅವರೇ. ಸೋಲಾರಲ್ಲೇ ಎಲ್ಲ ರನ್ ಆಗ್ತದೆ. ಸೋಲಾರಲ್ಲಿ? ಹೌದು ಸರ್. ಸೋಲಾರ್ ಪ್ಯಾನಲ್ ಕೊಟ್ಟಿದ್ದಾರೆ. ನಮ್ಮ ಬಾಡಿಗೆ ಇದ್ರ ಮೇಲೆ ಸೋಲಾರ್ ಪ್ಯಾನಲ್ ಹಾಕ್ಕೊಂಡು ಅದಷ್ಟು ಮಿಷನ್ನು ವರ್ಕ್ ಆಯ್ತದೆ ಸರ್. ಆಮೇಲೆ ನಮ್ಮ ಕಂಪ್ನಿಗೆ ಬೇಕಾದಂಥ ಕರೆಂಟ್ ಬಿಲ್ ಏನು ನಾವು ಕಟ್ಟೋಲ್ಲ, ಅದೇ ಆಯ್ತದೆ ಸರ್. ಸೋಲಾರ್ ಇದರಲ್ಲೇ
ಆಗ್ತಾ ಇದೆ ಸರ್. ಅಂದ್ರೆ ರಾಗಿ ಕ್ಲೀನ್ ಮಾಡೋ ಮಿಷನ್ನು, ರಾಗಿ ಕ್ಲೀನ್ ಮಾಡೋ ಮಿಷನು, ರಾಗಿ ಹಿಟ್ಟು ಮಾಡೋದು, ಇನ್ನೊಂದು ಚಿಕ್ಕ ಮಿಷನು, ಇದು ಪೌಡ್ರು ಇದು ಮಾಡೋದು ಎಲ್ಲ ಇದೆ ಸರ್. ಪರವಾಗಿಲ್ಲ. ಹೌದು ಸರ್. ನೀವು 1.5 ಲಕ್ಷ ಅಷ್ಟೇ ಕೊಟ್ಟಿದ್ದೀರಿ? ಹೌದು ಸರ್, 1.25 ಲಕ್ಷ, 1.5 ಲಕ್ಷ ಕೊಟ್ವಿ. ಬಾಕಿದ ಸಬ್ಸಿಡಿ ದರದಲ್ಲಿ ನಮಗೆ ಇದು ಮಾಡಿಕೊಟ್ರು ಸರ್. ಪರವಾಗಿಲ್ಲ. ಏನು ಮಾಡೋದು ಅದರಲ್ಲಿ? ನೀವು ಏನು ಹಿಟ್ಟು ಮಾಡಿ ಏನು ಮಾಡ್ತೀರಾ ನೀವು? ಆರೋಗ್ಯ ರಾಗಿ ಅಂದ್ಬಿಟ್ಟು ಸಿರಿಧಾನ್ಯದ ಮಿಶ್ರಣ ಇದು ಮಾಡಿಬಿಟ್ಟು ಸರ್ ಮಾಡ್ತಾ ಇದ್ದೀವಿ. ಓಕೆ, ಅದನ್ನ ಏನೇನಕ್ಕೆ ಬಳಸ್ಬೋದು ಆರೋಗ್ಯ ರಾಗಿನ? ಅದು ಪೌಡ್ರ್ ಇದೆಯಲ್ಲ ಸರ್, ಅದು BP ಶುಗರು ಎಲ್ಲ ಕಂಟ್ರೋಲ್ ಆಗ್ತದೆ, ಇದು ಮಾಡ್ತದೆ. ಆಮೇಲೆ ಆರೋಗ್ಯಕ್ಕೆ ಒಳ್ಳೆಯದು, ಚೆನ್ನಾಗಿ ಜೀರ್ಣಕ್ರಿಯೆ ಆಗೋದಕ್ಕೆ, ಆಮೇಲೆ ಇದು ಒಳ್ಳೆ ಅನುಕೂಲ ಇದೆ. ನೀವು ತಿಂತೀರಾ? ನಾವು ಉಪಯೋಗಿಸ್ತಾ ಇದ್ದೀವಿ ಸರ್. ಚೆನ್ನಾಗಿದೆಯಾ? ಚೆನ್ನಾಗಿದೆ ಸರ್. ಅದು ಉಪ್ಪು ಹಾಕೋದಾರು ಮಾಡ್ಬೋದು, ಇಲ್ಲ ಬೆಲ್ಲನಾರು ಹಾಕೊಂಡಿರ್ಬೋದು, ಎರಡಕ್ಕೂ ಆಯ್ತದೆ. ಆರೋಗ್ಯ ರಾಗಿ ಅಂತ ಚೆನ್ನಾಗಿದೆ ಹೆಸರಿಟ್ಟಿದ್ದೀವಿ. ಎಷ್ಟು ಮಾರ್ತೀರಾ ಒಂದು ತಿಂಗಳಿಗೆ? ತಿಂಗಳಿಗೆ ಒಂದು 20 kg ಅಷ್ಟು ಖಾಲಿ ಆಗ್ತದೆ ಸರ್ ಈಗ. ಪರವಾಗಿಲ್ಲ. ಪ್ಯಾಕಿಂಗ್ ಮಾಡೋ ಮಿಷನ್ ಎಲ್ಲ ಇದೆಯಾ? ಇದು ಪ್ಯಾಕಿಂಗ್ ಇದೆ ಸರ್. ಅಂಟು ಇದು ಹಾಕ್ಬಿಡ್ತಾರಲ್ಲ ಹಂಗೆ, ಇದು ಪ್ರೆಸ್ಸಿಂಗ್ ಇದು ಆ ಥರದ್ದು ಮಾಡಿ. ಆರೋಗ್ಯ ರಾಗಿ ಅಲ್ದಲ್ಲೇ ಬೇರೆ ಇನ್ನೇನಾದ್ರು ಮಾಡ್ತೀರಾ? ಇಲ್ಲ ಸರ್, ಆರೋಗ್ಯ ರಾಗಿ ಒಂದೇ ಮಾಡ್ತಾ ಇದ್ವಿ. ಬೇರೆ ಇದಿದೆ ಈಗ, ಗೋಧಿ ತಂದು ಹಿಟ್ಟು ಮಾಡಿ ಅವೆಲ್ಲನೇ. ಆಮೇಲೆ ಬರೀ ರಾಗಿ ಹಿಟ್ಟೇ ಮಾಡಬೇಕು, 1 kg ಪ್ಯಾಕೆಟ್, 2 kg ಪ್ಯಾಕೆಟ್ ಅಂತ ಮುಂದಿನ ಯೋಜನೆ ಇದೆ ಸರ್. ಓಕೆ, ಅದನ್ನೆಲ್ಲ ಮಾಡೋಣ ಅಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಸರ್. ಈಗ ಏನು ಖರ್ಚಾಗ್ತಾ ಇದೆ ನಿಮ್ಗೆ ಒಂದು ತಿಂಗಳಿಗೆ ಸರ್? ಈಗ ನಿರ್ವಹಣೆ ಮಾಡೋಕೆ ಏನು ಖರ್ಚು? ಹೌದು, ಈಗ CEO ಸಂಬಳ ನಾವು 13,000, DO ಸಂಬಳ ಒಂದು 8,000, 20,000, 21,000 ಅದಾಗ್ತದೆ. 6,000 ರೂಪಾಯಿ ಬಾಡಿಗೆ ಕೊಡ್ತಾ ಇದ್ದೀವಿ ಸರ್. ದೊಡ್ಡದು ಗೋಡನು. ಅವರು ರಾಜಣ್ಣ ಅಂದ್ಬಿಟ್ಟು ಬಿಳಿದಲ್ಲವರೇ ಕಡಿಮೆ ದರದಲ್ಲಿ ಇದು ಮಾಡ್ಕೊಡ್ತಾರೆ ಸರ್. ಹೌದು, ಸ್ವಲ್ಪ ರೈತರ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ಇದೆ, ಪ್ರೀತಿ ಇದೆ ಸರ್. ಹಂಗಾಗಿ ಇಲ್ಲ ಅದಕ್ಕೆ ಬಾಡಿಗೆ ಜಾಸ್ತಿ ತಗೋಬೇಕಾಯಿತು. ದೊಡ್ಡ ಗೋಡನು ಸರ್ ಅವರು ಕೊಟ್ಟಿದ್ದಾರೆ. ಆಯ್ತು. ಹಂಗಾಗಿ 30,000 ಬರ್ತದೆ ಸರ್. ಮತ್ತೆ ಹೆಂಗ್ ಸಂಪಾದನೆ ಮಾಡ್ತಿದ್ರೆ? ಅಷ್ಟು ಮಾಡ್ತಾ ಇದೀವಿ ಸರ್. ಸದ್ಯಕ್ಕೆ ಅಷ್ಟು ನಡೀತಾ ಇದೆ, ಆ ಲೆವೆಲ್ ನಡೀತಾ ಇದೆ. ಖರ್ಚು ಕಳೆದಿ ಲಾಭ ಮಾಡ್ತಾ ಇಲ್ಲ. ಅಷ್ಟಕ್ಕೆ ಹೆಂಗೋ ಮೇಂಟೈನ್ ಮಾಡ್ಕೊಂಡು ಕೈಯಿಂದ ಹಾಕೋ ಪರಿಸ್ಥಿತಿ ಇಲ್ಲ ತಾನೆ? ಸದ್ಯಕ್ಕಿಲ್ಲ ಸರ್. ಮುಂದೆ ಹೇಗಾಗುತ್ತೋ ಗೊತ್ತಿಲ್ಲ. ಆತ್ಮೀಯ ಕೇಳುಗರೆ, ರೇಡಿಯೋ ಕಿಸಾನ್ ದಿನದ ಪ್ರಯುಕ್ತ ಇದೇ ತಿಂಗಳ 14ರಂದು ಶುಕ್ರವಾರ ಮೈಸೂರಿನ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆಯ ಸಭಾಂಗಣದಲ್ಲಿ ವೇದ ಕೃಷಿ ಕುರಿತ 1 ದಿನದ ಕಾರ್ಯಾಗಾರವನ್ನ ಏರ್ಪಾಡು ಮಾಡಲಾಗಿದೆ. ನೇಗಿಲ ನೆಂಟಗೆ ತಾಯಂದಿರಿಬ್ಬರು, ಹೆತ್ತಮ್ಮ ಒಬ್ಬಳು, ಭೂತಾಯಿ ಒಬ್ಬಳು. ಆಯ್ದ 150 ಜನರಿಗೆ ಮಾತ್ರ ಭಾಗವಹಿಸಲು ಅವಕಾಶವಿದೆ. ಆಸಕ್ತರು ನಿಮ್ಮ ಹೆಸರು, ವಿಳಾಸ ಹಾಗೂ ಮೊಬೈಲ್ ಸಂಖ್ಯೆಯನ್ನು ಪತ್ರದಲ್ಲಿ ಬರೆದು ನಿಲಯ ನಿರ್ದೇಶಕರು, ಕೃಷಿರಂಗ ವಿಭಾಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು 20 ಇಲ್ಲಿಗೆ ಕಳುಹಿಸಬಹುದು. ಅಥವಾ FMAR Mysore@gmail.comಗೆ ಇಮೇಲ್ ಕಳುಹಿಸಬಹುದು. ಅಥವಾ 9480056960. ಮತ್ತೊಮ್ಮೆ ಕೇಳಿ, 9480056960 ಈ ಮೊಬೈಲ್ ಸಂಖ್ಯೆಗೆ ಸಂದೇಶ ಕಳುಹಿಸಬಹುದು. ಭೂಮಿಯ ಬಸಿರಲಿ ಹುಟ್ಟಿ ಬೆವರಿನ ಬಂಡಿಯ ಕಟ್ಟಿ ಹಸಿರೇ ಉಸಿರು ಎಂದು ಸಾರುವ. ನೆನಪಿಡಿ, ಇದೇ 14ರಂದು ಶುಕ್ರವಾರ ರೇಡಿಯೋ ಕಿಸಾನ್ ದಿನದ ಸಂದರ್ಭದಲ್ಲಿ ವೇದ ಕೃಷಿ ಕುರಿತ ಕಾರ್ಯಾಗಾರ ನಡೆಯಲಿದೆ. ಆಸಕ್ತರು ಕೂಡಲೇ ನಿಮ್ಮ ಹೆಸರನ್ನು ನೋಂದಾಯಿಸಿ. ಸ್ವಾಗತ ಸುಸ್ವಾಗತ. ಚಿಕ್ಕೇಗೌಡ್ರ, ನೀವು ಹೇಳಿ, ಈಗ ನಿಮ್ಮ ಅಂಗಡಿನಲ್ಲಿ ಏನೇನು ಮಾರ್ತಿದ್ರಿ ಸರ್? ನಮ್ಮಲ್ಲಿ ಈಗ ನಮ್ಮ ರೈತರಿಗೆ ಏನು ಬೇಕಾಗುತ್ತೆ ಪ್ರತಿಯೊಂದು ಪದಾರ್ಥನೂ ನಾವು ಸೇಲ್ ಮಾಡ್ತಾ ಇದೀವಿ ಸರ್. ಪ್ರತಿದಿನ 1.5 2 ಲಕ್ಷ ಬಿಸ್ನೆಸ್ ನಾವು ಮಾಡ್ತಾ ಇದೀವಿ ಸರ್. ಅಲ್ಲಾಗ್ತಾ ಇದೆ? ಹೌದು ಸರ್. ಒಂದು ತಿಂಗಳಿಗೆ 45 ಲಕ್ಷದಿಂದ 50 ಲಕ್ಷ ಬಿಸ್ನೆಸ್. ನೀವು ಕಂಪ್ನಿ ಮಾಡಿದ್ದು ಯಾವಾಗ, ಯಾವ ಇಸ್ವಿನಲ್ಲಿ ಸರ್? ಸೇಮ್ ಅವು ಇದು ನಮ್ಮ ಎರಡು ಒಟ್ಟಿಗೆನೇ ಆಗಿ ಸರ್. ಎಲ್ಲ ಒಟ್ಟಿಗೆ ಆದದ್ದು 2021ರಲ್ಲಿ 11ನೇ ತಿಂಗಳು 2021ರಲ್ಲಿ ಸ್ಟಾರ್ಟ್ ಆಗಿದೆ ಸರ್. ನಿಮಗೂ ನಬಾರ್ಡಿಂದ ನೆರವು ಸಿಗ್ತಾ ಮೊದಲ 3 ವರ್ಷ? ಹೌದು ಸರ್. ಅಂದರೆ ಮೊದಲು 3 ವರ್ಷ ಸರ್. 1 ವರ್ಷ 350 ಶೇರ್ನ ಕಲೆಕ್ಟ್ ಮಾಡಿದ್ರು ಸರ್ ಅಷ್ಟೇ, ವಿಕಾಸನ ಮತ್ತು ಇವ್ರು ಇದು ಮಾಡ್ಕೊಂಡು. ಬಟ್ 1 ವರ್ಷ ಅಲ್ಲಿ ವೇಸ್ಟ್ ಆಯ್ತು ಸರ್ ಶೇರ್ ಕಲೆಕ್ಟ್ ಮಾಡೋದ್ರಲ್ಲಿ. 1 ವರ್ಷ ಕೊರೋನಾ ಬಂದು ವೇಸ್ಟ್ ಆಯಿತು. 2 ವರ್ಷ ಹೋಯ್ತು. ನಮಗೆ ನಬಾರ್ಡ್ದು ಒಂದು ಸರ್ಕಾರದ ಒಂದು ಅನುದಾನ ಸಿಕ್ಕಿದ್ದು ಒಂದು 6 ತಿಂಗಳು ಅಷ್ಟೇ ಸರ್ ನಮಗೆ. ಹೌದಾ? ಬಿಸ್ನೆಸ್ ಟೈಮಲ್ಲಿ 6 ತಿಂಗಳು ಅಷ್ಟೇ. 6 ತಿಂಗಳಾದಮೇಲೆ ನಾವು ಸ್ವಂತ ನಮ್ಮ ಇದರಿಂದೇನೆ ನಾವೀಗ ಒಂದು 5 ಮೆಂಬರ್ಸು ಲೇಬರ್ಸ್ ಇದ್ದಾರೆ ಸರ್ ನಮ್ಮಲ್ಲಿ. ಈಗ CO ಇಂದ ಹಿಡಿದು ನಾವು ಒಂದು 75,000 ಸ್ಯಾಲ್ರಿ ಕೊಡ್ತಾ ಇದೀವಿ ಸರ್. ಈಗ 75,000. ಅಷ್ಟೊಂದು ಯಾರ್ಯಾರಿಗೆ ಕೊಡ್ತಿರೋ ಸರ್? COಗೆ 30,000 ಕೊಡ್ತಾ ಇದೀವಿ ಸರ್. ಅವ್ರದ್ದೇ ನಮ್ಮದು ಈಗ ನಮ್ದು ಇಷ್ಟು ಬಿಸ್ನೆಸ್ ಮಾಡಬೇಕು ಅಂದರೆ ಅವ್ರದ್ದೇ ಎಫೆಕ್ಟ್ ಜಾಸ್ತಿ ಸರ್. ಹೌದಾ? ಭಾರಿ ಇದಾಗಿದ್ದಾರೆ ಸರ್. ಅವಾಗಿಂದನೂ ನಮ್ಮ ಸ್ಟಾರ್ಟಿಂಗಿಂದ ತಗೊಂಡೋ COನ ನಾವು ಅವತ್ತಿಂದನೂ ಉಳಿಸ್ಕೊಂಡಿದ್ದೀವಿ ಸರ್.
ಈಗ ನಮ್ಮ ಮಂಡ್ಯ ಇದರಲ್ಲಿ ಏನಾಗ್ಬಿಟ್ಟಿದೆ ಸರ್, ಕೆಲವು ಕಂಪ್ನಿಗಳು ಸಿ ಒ ಉಳಿಸ್ಕೊಳ್ದೇನೆ ದಿನೇ ದಿನೇ ಕೆಳಗೆ ಆಗ್ಬಿಟ್ಟಿದ್ದಾರೆ ಸರ್. ಏನು ನಿಮ್ಮ ಸಿ ಒ ವಿಶೇಷ? ಅಲ್ಲ ಅಷ್ಟು ಎಲ್ಲ ಪ್ರತಿಯೊಂದು ಸರ್, ಈಗ ರೈತರಿಗೆ ಏನು ಬೇಕು ಅಂತಾಗಲಿ ಇಂಥದನ್ನ ಮಾಡಬೇಕು ಅಂತಂದರೆ ಅದನ್ನು ಫುಲ್ಲು ಮುತರ್ಜಿ ವಹಿಸಿ ಅಷ್ಟೇ ಬಿಸ್ನೆಸ್ ಚೆನ್ನಾಗಿ ಮಾಡ್ತಿದ್ದಾರೆ ಸರ್. ಅದ್ದೂರಿ ಬಿಸ್ನೆಸ್ ಸರ್. ನಮ್ಮ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಯಾರೂ ನಮ್ಮ ಮಟ್ಟಕ್ಕೆ ಯಾರೂ ಇದಾಗಿಲ್ಲ ಸರ್. ನಿನ್ನ ಹೌದು 10 ಕೋಟಿ ಟರ್ನ್ ಓವರ್ ಸರ್ ನಮ್ಮದು. ಪರವಾಗಿಲ್ಲ. ಏನು ಮಾಡ್ತೀರಪ್ಪ 10 ಕೋಟಿ? ಸರ್ PUC ಪೈಪ್ನೇ ನಾವು ಹೈಯೆಸ್ಟ್ ಸೇಲ್ ಮಾಡ್ತೇವೆ ಸರ್. PUC ಪೈಪು ನಮ್ಮಲ್ಲಿ ಒಂದು 50ರಿಂದ 100 ರೂಪಾಯಿ ಒಂದು ಲೆಂತ್ ಪೈಪ್ಗೆ ರೈತರು ಕೊಟ್ಟು ತಗೊಳ್ತೀವಿ ಸರ್. ಈಗ ಸ್ಟಾರ್ಟಿಂಗು ಆ ಕಂಪ್ನಿಗೆ ಹೋದ ಸರ್, ನಮ್ಮ CO ನಾವು ಇಬ್ಬರು ಜೊತೆಲಿ. ಅವರು ಮ್ಯಾನೇಜರ್ ಒಂದೇ ಮಾತು ಹೇಳೋದು ಸರ್, 10-15 ವರ್ಷ ಬಿಸ್ನೆಸ್ ಕೊಡ್ತಾವ್ರು, ಅಲ್ಲಿ 4-5 ಕೌಂಟ್ರ್ ಇದೆ ನಮ್ಮದು, ಅವ್ರನ್ನ ಬಿಟ್ಟು ನಿಮಗೆ ಕೊಡೋಕೆ ಬರೋದಿಲ್ಲ ಡೀಲರ್ಶಿಪ್ನ ಅಂತ. ಸರ್ ಇಲ್ಲ ತಗೊಳ್ಳೇಬೇಕು, ನೀವು ಕೊಡಲಿಲ್ಲ ಅಂದರೂ ನಾವು ಬೇರೆ ಕಂಪ್ನಿದ್ನಾರು ತಗೊಂಡು ನಾವು ಸೇಲ್ ಮಾಡೇ ಮಾಡ್ತೀವಿ ಅಂತ ಒಂದು ಇದು ಮಾಡಿ ಸರ್. ಮಧ್ಯಾಹ್ನ ತನಕ ಕಾದು ಅಲ್ಲಿ ಓನರ್ನ ಭೇಟಿ ಮಾಡಿದ್ವಿ ಸರ್. ಓನರ್ ಒಂದೇ ಮಾತಾಡೋದು ಸರ್, ನಾನು ರೈತರ ಮಗನೇ, ರೈತರಿಗೆ ಅನುಕೂಲ ಆಗ್ತದೆ ಅಂದರೆ ನನ್ನ ಬಿಸ್ನೆಸ್ ಎಷ್ಟಾರ ಹೋಗಲಿ ನಾನು ನಿಮಗೆ ಕೊಡ್ತೀನಿ ಅಂತ ಒಪ್ಕೊಂಡ್ರು ಸರ್. ಅಲ್ಲೇ ಮ್ಯಾನೇಜರ್ನ ಕರೆದು ನಮ್ಮ ಬಿಸ್ನೆಸ್ ಬೇರೆ ಯಾರ್ದಾರ ಕೌಂಟ್ರ್ ಇರಲಿ ಇವ್ರಿಗೆ ಕೊಡೋಕ್ಕೆ ಪ್ರಯತ್ನ ಪಡಿ, ಆಮೇಲೆ ನೋಡೋದ ಅಂತ ಅಂದ್ಬಿಟ್ಟು ಹೇಳಿದ್ರು ಸರ್ ಓನರ್ ಅವರು. ಅವಾಗ ಕೊಟ್ಟರು ಸರ್. ಇವಾಗ ಹೈಯೆಸ್ಟ್ ಟರ್ನ್ ಓವರ್ ಸರ್ ನಮ್ಮದು. ಅವರು 10-15 ವರ್ಷ ಬಿಸ್ನೆಸ್ ಕೊಟ್ಟಿರೋದ, ನಾವು 2 ವರ್ಷದಲ್ಲಿ ಕೊಟ್ಟಿದ್ದೀವಿ ಸರ್. ಪೈಪ್ ಒಂದೇನಾ ಚೆನ್ನಾಗಿ ಮಾರಾಟ ಆಗೋದು? ಎಲ್ಲ ಪ್ರತಿಯೊಂದು ಹಂಗೆ ಇದೆ ಸರ್ ಬಿಸ್ನೆಸ್ಸು. ಏನೇನು ಮಾರ್ತಿದ್ರಿ? ಗೊಬ್ಬರ ಮಾರ್ತೀರಿ ಸರ್? ಗೊಬ್ಬರ ಮಾರ್ತಾ ಇದ್ದೀವಿ. ನಮ್ಮಲ್ಲಿ ತರಕಾರಿ ಬೆಳೆ ಜಾಸ್ತಿ. ಬೆಡ್ಗೆ ಹಾಕೋಕ್ಕೆ ಮತ್ತು ಇದಕ್ಕೆಲ್ಲ ತರಕಾರಿಗೆ ಮಲ್ಚಿಂಗ್ ಪೇಪರ್ ಹಾಸ್ತಾರಲ್ಲ ಸರ್, ಅದು ಕೆಳಗಡೆ ಬೆಡ್ ಕೊಡೋಕ್ಕೆ ಆರ್ಗ್ಯಾನಿಕ್ ಗೊಬ್ಬರ ಸರ್, ಅದು ಹೈಯೆಸ್ಟ್ ನಮ್ಮಲ್ಲಿ ಅದು ಹೋಗುತ್ತೆ ಸರ್. ಆಯಿತು. ಬೇರೆ ಇನ್ನೇನೇನು ಮಾಡ್ತಿದ್ರಿ? ಮಲ್ಚಿಂಗ್ ಪೇಪರು, ಡ್ರಿಪ್ ಪೈಪು, ಕ್ಯಾಟಲ್ ಫೀಡ್ಸು, ಹಿಂಡಿ ಬೂಸ, ಆಮೇಲೆ ಪೆಸ್ಟಿಸೈಡ್ಸ್ ಮಾಡಿದ್ದೀವಿ ಸರ್ ಈಗ ಒಂದು 3 ಮಂತ್ಸಿಂದ. ಓಕೆ. ಬೀಜನೂ ಮಾರ್ತೀರಾ? ಬೀಜನೂ ಮಾರ್ತಾಯಿವಿ ಸರ್. ಬೀಜನೇ ಹೈಯೆಸ್ಟ್ ನಮ್ಮಲ್ಲಿ ಸೇಲ್ ಸರ್. ನಮ್ಮ ಭತ್ತ ನಾವು ಮಾಡೋಷ್ಟು ನಮ್ಮ ಇಡೀ ಮಂಡ್ಯದಲ್ಲಿ ಯಾರೂ ಮಾರಲ್ಲ ಸರ್. ಪರವಾಗಿಲ್ಲ. ಈಗ ಒಂದು 1000 ಬ್ಯಾಗ್ ಸೇಲ್ ಮಾಡಿದ್ದೀವಿ ಸರ್ ಈ ಬೆಳೆಗೆ. ಈಗ ಜಯ ಭತ್ತನ, ಜಯ ಭತ್ತ ಮತ್ತೆ ಸಣ್ಣ ಭತ್ತ ಸೀಡ್ಸ್. ನಿಮ್ದೆಷ್ಟು ಟರ್ನ್ ಓವರ್ ಇದೆ ರಾಜು ಅವರೇ? ಸರ್ ನಮ್ಮದು ಕಡಿಮೆ ಸರ್. ಅವ್ರಿಗೆ ಏನಾಗಿದೆ ಅಂದರೆ ಆ ಬಿಸ್ನೆಸ್ ಪಾಯಿಂಟ್ ಚೆನ್ನಾಗಿದೆ ಸರ್. ನಮ್ಮ ಹತ್ರ ಇದು ಖಾಸಗಿಯವರು ಸ್ವಲ್ಪ ನಡೆಸ್ತಾ ಇದ್ದಾರೆ. ಆಮೇಲೆ ಅವ್ರು ಏನಂದ್ರೆ ಸಾಲ ಕೊಡ್ತಾರೆ, ನಾವು ಸಾಲ ಕೊಡೋಕ್ಕಾಗೋದಿಲ್ಲ ಸರ್. ಹಂಗಾಗಿ ನಮ್ಗೆ ಇನ್ನೊಂದು ಸ್ವಲ್ಪ ಬಿಸ್ನೆಸ್. ಎಷ್ಟು ಮಾಡ್ತಿದ್ರಿ ಬಿಸ್ನೆಸ್? ನಮ್ಮದು 10 ಲಕ್ಷ ನಡೀತದೆ ಸರ್ ತಿಂಗಳಿಗೆ. 10 ಲಕ್ಷ ಪರವಾಗಿಲ್ವಲ್ಲ? ಈಗ ಮಧ್ಯ ಸ್ವಲ್ಪ ಈಗ ಇದ್ರ ಟೈಮಲ್ಲಿ ಚೆನ್ನಾಗಿ ನಡೀತದೆ. ನೀವು 1 ಕೋಟಿ ಮೇಲೆ ಮಾಡ್ತಿದ್ದೀರಿ? ಮಾಡ್ತೀವಿ ಸರ್ ವರ್ಷಕ್ಕೆ. ಇನ್ನೇನು 10 ಕೋಟಿ? 5 ಲಕ್ಷ ಬೇರೆ ಟೈಮಲ್ಲಿ ಒಂದು 5 ಲಕ್ಷ ನಡೀತದೆ. ಸೀಸನಲ್ಲೆಲ್ಲ 10 ಲಕ್ಷ ನಡೀತದೆ. ಮತ್ತೊಂದು ಬ್ರಾಂಚ್ ಬೇರೆ ಮಾಡಿದಿರಿ? ಐಡಿಯಾ? ಹೌದು, ಅದು 2 ಸೇರಿ ಸರ್, 2 ಸೇರಿ ಇದು ಮಾಡ್ತಾ ಇದ್ದೀವಿ. ಇನ್ನೊಂದು ಕರಡಿಕೊಪ್ಪಲು ಅಂತ ಸ್ವಲ್ಪ ದೂರ ಇದೆ, ಅಲ್ಲೊಂದು ಬ್ರಾಂಚ್ ಮಾಡೋಣ ಅಂತ ಒಂದು ಮುಂದಿನ ಯೋಜನೆ ಇಟ್ಕೊಂಡಿದ್ದೀವಿ. ಪರವಾಗಿಲ್ಲ. ಈಗ ನಿಮಗೆ ನಡೆಸಬಹುದು ರೈತರು ಈ ಥರ ಕಂಪ್ನಿನ ಅಂತ ಅನ್ಸುತ್ತಾ? ನಡೆಸ್ಬೋದು ಸರ್. ನಮ್ಮ ಸದಸ್ಯರು, ನಮ್ಮ ರೈತ ಬಂಧುಗಳು ಬಂದು ಅದರಲ್ಲಿ ನಮ್ಮ ತಾವು ವ್ಯಾಪಾರ ಮಾಡಬೇಕು, ಅಷ್ಟು ಇನ್ನೂ ಬರ್ತಾ ಇಲ್ಲ. ಅಲ್ಲಪ್ಪ, ನಿಮ್ಮ ಹತ್ರನೇ 1,000 ರೂಪಾಯಿ ಕೊಟ್ಟಿರ್ತಾರೆ, ಶೇರ್ ಹಾಕಿರ್ತಾರೆ, ನಿಮ್ಮ ಬಂದು ಯಾಕೆ ವ್ಯಾಪಾರ ಮಾಡಲ್ರು? ಒಂದು ಮೊದಲನೇದು ಕೃಷಿ ಇಲಾಖೆಯಿಂದ ತಕ್ಷಣ ಬಂದ ತಕ್ಷಣ ಅದೇನು ಬರ್ತದೆ ಅಂತಂದರೆ ಸಬ್ಸಿಡಿ. ನಮ್ಮ ರೈತರಿಗೆ ಅದೊಂದು ಬಂದುಬಿಟ್ಟಿದೆ. ಒಳ್ಳೆ ಕಂಪ್ನಿ ತರಿಸ್ತಾ ಇದ್ದಾರೆ, ಟಾರ್ಪಲ್ ತರಿಸ್ತಾ ಇದ್ದೀವಿ, ಇದು ತರಿಸ್ತಾ ಇದ್ದೀವಿ, ಸಬ್ಸಿಡಿದು ಹೆಂಗಿದೆ ಟಾರ್ಪಲು, ನಮ್ದು ಹೆಂಗಿದೆ ಅಂತ ಅದು ಯೋಚನೆ ಮಾಡುವಂಥ ಶಕ್ತಿ ಇನ್ನೂ ಬಂದಿಲ್ಲ ನಮ್ಮ ರೈತರಿಗೆ. ಪ್ರತಿಯೊಬ್ಬ ಸದಸ್ಯನೂ ಅದರಲ್ಲಿ ನಮ್ಮ ಕಂಪ್ನಿ ಅಂತ ಯಾವಾಗ ಮನಸ್ಸು ಬಂತದೋ ಖಂಡಿತ ನಡೆಸ್ಬೋದು ಸರ್. ಈಗ ಉದಾಹರಣೆಗೆ ಸಿರ್ಸಿಲಿ ಭಾಳ ಚೆನ್ನಾಗಿ ನಡೀತಾ ಇದೆ, ನಾವಲ್ಲಿ ಹೋಗಿದ್ವು ಸರ್. ಎಲ್ಲಿ ಏನು ನೋಡಿದ್ರಿ? ಅಲ್ಲಿ ಸಿರ್ಸಿಲಿ 2 ಕಂಪ್ನಿ ಮಾಡಿದ್ದಾರೆ ಸರ್, ಬಹಳ ಉತ್ತಮವಾಗಿದೆ. ಪ್ರತಿಯೊಂದು ಐಟಮ್ ಮಾಡ್ತಿದ್ದಾರೆ ಸರ್, ಕೋಟಿಗಟ್ಟಲೆ ಟರ್ನ್ ಓವರ್. ಅದ್ಭುತವಾಗಿದೆ ಸರ್. ಆ ಥರ ಬಂದ್ಬಿಟ್ರೆ ನಮ್ಮ ರೈತರಿಗೆ ಆ ಭಾವನೆ ಬರಬೇಕು. ಅಲ್ಲಿ ಪ್ರತಿಯೊಬ್ಬರು ನಂದೋನು ಭಾವನೆ ಇದೆ ಸರ್. ಅಲ್ಲಿ ನಾವು ನೋಡಿದ್ವಿ, ಪ್ರತಿ ರೈತನಿಗೆ ಇದು ನನ್ನ ಕಂಪ್ನಿನೂ ಭಾವನೆ ಇದೆ. ನಿಮ್ಮಲ್ಲಿ ಯಾಕಿಲ್ಲ? ಬರ್ತಾ ಇಲ್ಲ ಸರ್. ಅದೇನೋ ನಮ್ಮ ದುರಾದೃಷ್ಟನೋ ಏನೋ, ನಮ್ಮ ರೈತರದೇ ದುರಾದೃಷ್ಟನೋ ಏನೋ. ಅಲ್ಲೂ ಸೇವೆ, ಹೌದು, ಮತ್ತೆ ನಾವು ಸೇವೆ ಮಾಡೋಕ್ಕೆ ಸಿದ್ಧವಾಗಿವಿ, ಬರ್ತಾ ಇಲ್ಲ. ಇನ್ನೂ ಸಾಲ, ಬೇರೆ ಸಾಲ ಕೊಡೋದು ಅಲ್ಲಿ ನೋಡ್ತಾರೆ, ಸಾಲ ಕೊಟ್ಟಿರಾ ಅಂತಾರೆ. ಕಂಪ್ನಿಲಿ ಸಾಲ ಕೊಟ್ಬಿಟ್ಟು ನಾವು ಬಳಸೋಕ್ಕಾಗ್ತದೆ ಸರ್? ಬರ್ತಾ ಇಲ್ಲ. ನಿಮಗೆ ಏನು ಸೇವೆ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ, ಬನ್ನಿ ಬನ್ನಿ ಅಂತಂದರೆ ಬರ್ತಾ ಇಲ್ಲ. ನೋಡಿದ್ರ, ಇದು ನಮ್ಮ ದುರಾದೃಷ್ಟ. ಇವರು ಚಿಕ್ಕೇಗೌಡರು ಹೆಂಗೆ ಮಾರ್ತಾ ಇದ್ದಾರೆ ಸರ್? ಅಲ್ಲಿ ಒಂದು ಸ್ವಲ್ಪ ಏರಿಯಾ ಅಂತಂದರೆ ಚೆನ್ನಾಗಿ ನಡೀತದೆ ಸರ್, ತರಕಾರಿ ಚೆನ್ನಾಗಿ ನಡೀತದೆ, ಬಸ್ರಾಳು. ಹೌದಾ? ನಮ್ಮದು ಭತ್ತ, ಕಬ್ಬು, ತರಕಾರಿ ಕಡಿಮೆ ಸರ್ ನಮ್ಮ ಹತ್ರ. ಹೌದಾ? ಆಮೇಲೆ ಮಂಡ್ಯ ಹತ್ರ ಸರ್. ನೋಡೋಣ ತಡ್ರಿ, ಅವ್ರನ್ನೇ ಕೇಳೋಣ. ನೀವ್ ಹೆಂಗ್ ಮಾಡ್ತಿದ್ದೀರಾ ಸರ್? ನಮ್ಮ ಅವ್ರು ಚೆನ್ನಾಗಿ ಸ್ವಲ್ಪ ಎಫೆಕ್ಟ್ ಹಾಕಿದ್ರೆ ಎಲ್ಲ ತಾವು ಬಿಸ್ನೆಸ್ ಮಾಡ್ಬೋದು ಅನ್ನೋ ನಮ್ಮ ಇದು ಸರ್. ಅಲ್ಲ, ಈಗ ಎಲ್ಲಾರಾಗ್ಲಿ ಸರ್ ಬಿಸ್ನೆಸ್ ಮಾಡೋಕೆ ರೈತರಾದವರು ಕಂಪ್ನಿ ಸರ್. ನಮ್ಮಲ್ಲಿ ನಮ್ಮ CO ಏನು ಮಾಡಿದ್ದಾರೆ ಗೊತ್ತಾ ಸರ್? ಒಂದು ಅಂದರೆ ನಮ್ಮ ಷೇರ್ದಾರ್ ಏನಿದ್ದಾರೆ ಅದು ಒಂದು 4 ಗ್ರೂಪ್ ಮಾಡಿದ್ದಾರೆ ಸರ್. 1000 ಜನ ಷೇರ್ದಾರ್ ಏನಿದ್ದಾರೆ ಅಷ್ಟನ್ನು ಗ್ರೂಪ್ ಮಾಡಿದ್ದಾರೆ ಸರ್. ಅವರಲ್ದೇನೆ ಇಂಡಿವಿಜುವಲ್ ಆಗಿ ನಮ್ಮಲ್ಲಿ ಷೇರ್ದಾರ್ ಅಲ್ದೇನೆ
ಯಾರು ನಮ್ಮಲ್ಲಿ ಬಿಸ್ನೆಸ್ ರೆಗ್ಯುಲರಾಗಿ ಬಿಸ್ನೆಸ್ ಮಾಡ್ತಾರೆ ಅವ್ರದ್ದು ಒಂದು ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಪ್ರತಿದಿನ ಅವ್ರದ್ದು ಒಂದು ಗ್ರೂಪ್ಗೆ ಆ್ಯಡ್ ಮಾಡ್ತಾ ಇದ್ದಾರೆ ಸರ್ ಅವ್ರದ್ದು. ಆಮೇಲೆ ಪೆಸ್ಟಿಸೈಡ್ಸ್ ಏನು ಮಾಡ್ತಾರೆ ತರಕಾರಿಯವ್ರು ಏನಿದ್ದಾರೆ ಅವ್ರದ್ದು ಒಂದು ಗ್ರೂಪನ್ನು ಮಾಡಿದ್ದಾರೆ ಸರ್. ಪ್ರತಿ ಒಂದು ನಮ್ಮಲ್ಲಿ ಏನು ಸಿಗುತ್ತೆ ಏನು ಸಿಗಲ್ಲ ಅಲ್ಲ ರೈತರಿಗೆ ಏನು ಬೇಕಾಗುತ್ತೆ ಪ್ರತಿದಿನ ಅಪ್ಡೇಟ್ ಮಾಡ್ತಾರೆ ಸರ್. ಮೇಡಮ್ ಒಬ್ರು ಇದ್ದಾರೆ, ಅವ್ರು ಪ್ರತಿದಿನ ಅಪ್ಡೇಟ್ ಮಾಡ್ತಾರೆ ಸರ್. ರೈತರಿಗೆ ಏನು ಬೇಡಿಕೆ ಜಾಸ್ತಿ ಇದೆ ಅದನ್ನು ನಾವು ತರಿಸ್ತೀವಿ ಸರ್, ಸೇಲ್ ಮಾಡ್ತಾಯಿದ್ದೀವಿ. ಹಂಗಾಗಿ ಅದು ಬಿಸ್ನೆಸ್ಗೆ ಒಂದು ಇದಾಗುತ್ತೆ ಸರ್. ಬಟ್ ಆಮೇಲೆ ಏನು ಗೊತ್ತಾ, ನಮ್ಮಲ್ಲಿ ರೈತರಿಗೆ ಸರ್ ಮೇಕೆಗೆ ಒಂದು ಬೇಲಿ ಮೆಂತ್ಯ ಅಂತ ಬರುತ್ತೆ ಸರ್, ಒಳ್ಳೆ ರಿಸಲ್ಟ್ ಇದೆ ಸರ್ ಮೇವಿಗೆ. ಅದು ಇಲ್ಲಿ ಈ ಭಾಗದಲ್ಲಿ ಎಲ್ಲೂ ಸಿಗಲ್ಲ ಸರ್. ನೋಡಿದ್ರ ನಾವು ಅದನ್ನು ಕಾಂಟ್ಯಾಕ್ಟ್ ಮಾಡಿ ನಮ್ಮ ಸಿಒ ತರಿಸಿ ನಮ್ಮಲ್ಲಿ ಕೊಟ್ಟು ರೈತರಿಗೆ ಬೆಳೆಸಿ ತಿರ್ಗಾ ಪುನಃ ಅವರು ಬಿತ್ತನೆ ಬೀಜನ ನಮಗೆ ಕೊಡ್ತಾರೆ ಸರ್, ನಾವೇ ತಗೊಂಡು ಸೇಲ್ ಮಾಡ್ತಾಯಿದ್ದೀವಿ ಸರ್ ತಿರ್ಗದನ್ನ. ಓಕೆ, ಒಂದು ಆಧುನಿಕ ತಂತ್ರಜ್ಞಾನ ಬಳಸ್ಕೊಂಡಿದ್ದೀರಿ. ಹೌದು, ಗುಂಪು ಮಾಡಿ ಗುಂಪಲ್ಲಿ ಮಾಹಿತಿ ಹಾಕ್ತೀರಿ. ಮಾಹಿತಿ ಹಾಕಿಲ್ಲ ಅಂದ್ರೆ ತಲುಪೋದೇ ಇಲ್ಲ ಸರ್ ಯಾರಿಗೂ. ಇವತ್ತು ಟೆಕ್ನಾಲಜಿ ಭಾರಿ ಇದಿದೆ ಸರ್. ಇವತ್ತು ಫೋನ್ ಇಲ್ದೇನೆ ಯಾರು ಇರಲ್ಲ ಸರ್. ಓಕೆ, ಆ ಗ್ರೂಪಲ್ಲಿ ಬತ್ತು ಅಂತಂದ್ರೆ ಏನು ಬರುತ್ತೆ ಏನು ಬರಲ್ಲ ಪ್ರತಿದಿನ ಅಪ್ಡೇಟ್ ಮಾಡ್ತಾ ಇದ್ರೆ ಅದು ಆಟೋಮೆಟಿಕ್ ಆಗಿ ಪಂಚಾಯತಿಯಿಂದ ಕಷ್ಟಪಟ್ಟು ಮಳಿಗೆ ತಗೊಂಡಿದ್ದಕ್ಕೂ ಸಾರ್ಥಕ ಆಯಿತು ಅಲ್ವಾ. ಈಗ ಸೂಪರ್ ಮಾರ್ಕೆಟ್ ಅನ್ನು ಸ್ಟಾರ್ಟ್ ಮಾಡೋದಕ್ಕೆ ಅಂದ್ಬಿಟ್ಟು ರ್ಯಾಕ್ ಎಲ್ಲ ಫಿಟ್ 6 ಲಕ್ಷ ಆಗಿದೆ ಸರ್. ರ್ಯಾಕ್ ಎಲ್ಲ ಫಿಟ್ ಮಾಡಿಸಿದೀವಿ. ಏನು ಸೂಪರ್ ಮಾರ್ಕೆಟ್ ಅಂದ್ರೆ ನಿಮ್ಮ ಕಲ್ಪನೆಯಲ್ಲಿ ಏನು ಸರ್? ನಮ್ಮ ಕಲ್ಪನೆ ಒಂದೇನು ಅಂತಂದ್ರೆ ನಮ್ಮ ರೈತರು ಒಂದು ಹೆಸರು ಕಾಳು, ಉದ್ದು, ತಗಣಿ, ಉರುಳಿ ಇವೆಲ್ಲ ಕಾಳುಗಳನ್ನು ಬೆಳೀತಾರೆ ಸರ್. ನಮ್ಮಲ್ಲೇ ಬೆಳೀತಾರೆ. 50 ರೂಪಾಯಿ 60 ರೂಪಾಯಿ ಕೊಟ್ಬಿಡ್ತಾರೆ ಸರ್ ಇವತ್ತು ಈಗ ಬೆಳೆದ ಟೈಮಿಗೆ. ಪುನಃ ಅವ್ರು ತಗೋಬೇಕು ಅಂದರೆ 120ರಿಂದ 140 ರೂಪಾಯಿ ಸರ್. ಪುನಃ ಅವರೇ ತಗೊಂಡು ತಿನ್ನೋದು, ತಿರ್ಗಿ ಯಾರು ತಿನ್ನೋಕ್ಕಾಗಲ್ಲ ಸರ್. ನಿಜ, ರೈತರು ಬೆಳೀತಾರೆ, ತಿರ್ಗಿ ಅವರೇ ಪುನಃ ತಗೊಂಡು ತಿನ್ನಬೇಕು. 50-60 ರೂಪಾಯಿ ಕೊಟ್ಬಿಡ್ತಾರೆ. ಇವತ್ತು ದುಡ್ಡು ಬೇಕು ಅವ್ರಿಗೆ, ಅರ್ಜೆಂಟು ಕೊಟ್ಬಿಡ್ತಾರೆ. ಅದನ್ನು ನಮ್ಮಲ್ಲೇ ಖರೀದಿ ಮಾಡಿ, ರೈತ ಉತ್ಪಾದಕರ ಕಂಪ್ನಿಲಿ ಖರೀದಿ ಮಾಡಿ ಸ್ಟಾಕ್ ಮಾಡ್ಕೊಂಡು ಪ್ರೋಸೆಸಿಂಗ್ ಮಾಡಿ ಅದನ್ನೇ ಕಡಿಮೆ ದರದಲ್ಲಿ ತಗೊಂಡು ಏನು ರೇಟ್ ರೈತರು ಕೊಡ್ತಾರೆ ಇವತ್ತು ಅದು 10 ರೂಪಾಯಿ ಹೆಚ್ಚಾಗಿ ಕೊಟ್ಟು ತಗೊಳ್ಳೋದು ನಾವು. ಇನ್ನು ಕಡಿಮೆ ದರದಲ್ಲಿ ನಿನ್ನ 10 ರೂಪಾಯಿ ಇಟ್ಕೊಂಡು ಮಾರಿದ್ರೆ ನಮ್ಮ ಕಂಪ್ನಿಗೂ ಇದಾಗುತ್ತೆ ಮತ್ತು ರೈತರಿಗೂ ಕಡಿಮೆ ದರದಲ್ಲಿ ಸಿಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಒಂದು ಸೂಪರ್ ಮಾರ್ಕೆಟ್ನ ಸರ್ ವೆಂಕಟೇಶ್ ಸರ್ ಇದ್ರು ಸರ್ ಜಲಾನಯನ ಅಭಿವೃದ್ಧಿ ಇಲಾಖೆಯಲ್ಲಿ ಇನಾಗ್ರೇಷನ್ಗೆ ಬಂದಿದ್ರು ಸರ್ ನಮ್ಮ ಇದಕ್ಕೆ. ಅವತ್ತು ಅವ್ರದ್ದು ಒಂದು ಕಾನ್ಸೆಪ್ಟ್ ಸರ್ ಇದು. ರೈತರು ಗುಣಮಟ್ಟದ ಬೆಳೀತಾರೆ, ಗುಣಮಟ್ಟದ ಪದಾರ್ಥನ ಯಾರೂ ತಿಂತಾ ಇಲ್ಲ ಇವತ್ತು ರೈತರು. ಅದನ್ನ ನಿಮ್ಮಿಂದ ಕೊಡೋಕೆ ಒಂದು ಪ್ರಯತ್ನ ಪಡಿ ಅಂತ ಅವತ್ತು ಹೇಳ್ಬಿಟ್ಟವ್ರು ಸರ್. ಅದೊಂದು ಕಾನ್ಸೆಪ್ಟೇ ಇಟ್ಕೊಂಡು ನಾವು ಒಂದು ಸೂಪರ್ ಮಾರ್ಕೆಟ್ನ ಒಳ್ಳೆ ಗುಣಮಟ್ಟದ ಸರ್. ಅದು ಇವತ್ತು ಸೂಪರ್ ಮಾರ್ಕೆಟಲ್ಲಿ ಏನಾಗ್ಬಿಟ್ಟಿದೆ ಸರ್, 4 ಕ್ವಾಲಿಟಿ ಇದೆ ಸರ್. ನಾನು ನೋಡಿದ ಮಟ್ಟಿಗೆ, ನಾನು ಒಂದು ಸ್ವಲ್ಪ ಪ್ರಾವಿಷನ್ಸಲ್ಲಿ ಇದಿತ್ತು ಸರ್, ಅದು ನೋಡಿದ ಮಟ್ಟಿಗೆ 4 ಕ್ವಾಲಿಟಿ ಇದೆ ಸರ್ ಫುಡ್ ಐಟಮಲ್ಲಿ. 4 ಕ್ವಾಲಿಟಿಲಿ ಫಸ್ಟ್ ಕ್ವಾಲಿಟಿನ ಯಾರೂ ತರಿಸ್ಕೊಡಲ್ಲ ಸರ್. ರೇಟು ಫಸ್ಟ್ ಕ್ವಾಲಿಟಿ ರೇಟೇ ಇರ್ತದೆ ಸರ್. ಮಾರಾಟ ಮಾಡಬೇಕಂದ್ರೆ ಕೊಡೋದು ಪದಾರ್ಥ ಫಸ್ಟ್ ಕ್ವಾಲಿಟಿ ಯಾರಿಗೂ ಸಿಗ್ತಾಯಿಲ್ಲ ಸರ್. ರೈತರು ಬೆಳೀತಾ ಇದ್ದಾರೆ ಕಷ್ಟಪಟ್ಟು, ಅವರು ತಗೊಂಡು ತಿನ್ನೋಕಾಯ್ತಲ್ಲ ಸರ್. ಆ ಕಾನ್ಸೆಪ್ಟಲ್ಲಿ ನಾವು ಒಳ್ಳೆ ಪದಾರ್ಥನ ರೈತರಿಗೆ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಅದೊಂದು ಕಾನ್ಸೆಪ್ಟನ್ನು ತಗೊಂಡಿದ್ದೀವಿ ಸರ್. ಈಗ ಶೀಘ್ರದಲ್ಲೇ ಒಂದು ಲೋನ್ಗೆ ಇದು ಮಾಡಿದ್ದೀವಿ ಸರ್. ಬ್ಯಾಂಕಿಂದ ಲೋನ್ ಆಯಿತು ಅಂದರೆ ಒಂದು 2 ತಿಂಗಳಲ್ಲಿ ಸ್ಟಾರ್ಟ್ ಮಾಡಿ ನಿಮ್ಮ ಕಂಪ್ನಿ ಹೆಸರಲ್ಲೇ ಒಂದು ಸೂಪರ್ ಮಾರ್ಕೆಟನ್ನು ಮಾಡ್ತಾ ಇದ್ದೀವಿ ಸರ್. ನೋಡಿ ರಾಜು ಅವರೇ, ಹೇಳಿ ಸರ್. ನೀವು ಒಂದು ಸೂಪರ್ ಮಾರ್ಕೆಟ್ ಮಾಡ್ಬೋದಾ ನಿಮ್ಮ ಕಡೆ? ಮಾಡಬೇಕು ಅನ್ನೋದು ಇದಿದೆ ಸರ್. ಏನಾಗಿದೆ ಅಂತಂದರೆ ಅಷ್ಟಿಗೆ ನಮ್ಮ ರೈತರು ಸ್ವಲ್ಪ ಇನ್ವಾಲ್ವ್ ಆಗ್ತಾಯಿಲ್ಲ ನಮ್ಮ ಕಂಪ್ನಿ. ಆಯಿತು, ಈಗ ಪ್ರಯತ್ನ ಮಾಡ್ತಾ ಇದೀವಿ ಸರ್. ನೀವೇನೋ ರಾಗಿ ಏನೋ ಹೇಳಿದ್ರೆ ಹೆಸರು ಭಾಳ ಆರೋಗ್ಯ ರಾಗಿ. ಈಗ ಅದನ್ನು ನೀವು ರೈತರ ಕಡೆಯಿಂದ ರಾಗಿ ಖರೀದಿ ಮಾಡಿ ನಿಮ್ಮ ಶೇರ್ದಾರಿಂದಲೇ ಖರೀದಿ ಮಾಡ್ತೀರಾ ಅಥವಾ ಹೇಗೆ? ಶೇರ್ದಾರಿಂದಲೇ ಖರೀದಿ ಮಾಡಿದ್ದೀವಿ ಸರ್. ಅಂದ್ರೆ ನಿಮ್ಮ ಶೇರ್ದಾರ್ ಏನು ರಾಗಿ ಬೆಳೀತಾರಲ್ಲ, ಹೌದು, ಅವರಿಂದ ಚೆನ್ನಾಗಿರೋ ರಾಗಿ ತಗೊಂಡು ಇದಕ್ಕೆ ಚೆನ್ನಾಗಿರೋದು ಬೇಕು ಸರ್. ರಾಗಿ ಹಿಟ್ಟಿಗೆ ಬೇರೆ, ಇದಕ್ಕೆ ಸ್ವಲ್ಪ ಕ್ವಾಲಿಟಿ ಆಗಿರೋದು ನೋಡಿ ತಗೊಳ್ತಾ ಇದ್ದೀವಿ. ಅದೇನು ಹಿಟ್ಟಿಗೆ ಬೇರೆ ಇದಕ್ಕೆ ಬೇರೆ ಅಂತ? ಇದು ಸಿರಿಧಾನ್ಯ ಇದು ಮಾಡಬೇಕಲ್ಲ ಸರ್. ಮುದ್ದೆ ಅದ್ರದ್ದಾದ್ರೆ ಸ್ವಲ್ಪ ಕಪ್ಪಿದ್ರು ಆಯ್ತದೆ, ಇದಾಗಿದ್ರು ಆಯ್ತದೆ. ಇದಕ್ಕೆ ಬಿಳಿ ರಾಗಿ ಇದ್ರೆ ಪೌಡ್ರು ಇದು ಚೆನ್ನಾಗಿ ಇದು ಕಾಣ್ತದೆ, ನೋಡೋಕ್ಕೂ ಚೆನ್ನಾಗಿರ್ಬೇಕಲ್ಲ ಸರ್. ಹಂಗಾಗಿ ಬಿಳಿ ರಾಗಿ ಸ್ವಲ್ಪ ಇದು ಮಾಡಿ ತಗೊಳ್ತಾ ಇದ್ದೀವಿ. ಅಂದ್ರೆ ಈಗ ರೈತರಿಂದ ನೇರವಾಗಿ ರಾಗಿ ಖರೀದಿ ಮಾಡ್ತಿರೋದ್ರಿಂದ ಅವ್ರಿಗೂ ಖುಷಿಯಾಗಿರ್ಬೇಕು. ಹೌದು ಸರ್. ಬೇರೆ ಇನ್ನೂ ಏನಾದರೂ ಆ ಥರ ಉತ್ಪನ್ನಗಳನ್ನು ರೈತರಿಂದ ಖರೀದಿ ಮಾಡ್ತೀರಾ ತಾವು? ಇನ್ನು ಏನು ಮಾಡ್ತಾ ಇಲ್ಲ ಸರ್. ಮಾಡಬೇಕು ಅನ್ನೋದು ಮುಂದಿನ ಯೋಜನೆ ಇದೆ, ಮಾಡ್ತೀವಿ ಸರ್ ಅದನ್ನು. ಮತ್ತೀಗ ಆದಾಯ ಅಂತ ಹೇಗೆ ಬರ್ತಾ ಇದೆ ತಮಗೆ ನಿಮ್ಮ ಕಂಪ್ನಿ? ಅದೇ ಕೀಟನಾಶಕ, ಕ್ರಿಮಿನಾಶಕ ಇವುದು ಗೊಬ್ಬರ ಮಾರುತ್ತೀವಿ. ಗೊಬ್ಬರದ್ದು ನಮಗೆ ಮೇನ್ ಇದು. ಪೀಟ್ಸು ಹೋಗ್ತಾ ಇದೆ ಸರ್, ಪಶು ಆಹಾರ.
ಆಮೇಲೆ ಕಳೆನಾಶಕ ಇದೆಲ್ಲ ಮಾಡ್ತಾ ಇದ್ದೀವಿ. ಔಷಧಿ ಪಂಪ್ ಒಂದು 2-3 ಬಾಡಿಗೆ ಬಿಟ್ಟಿದ್ದೀವಿ, ಮಾರಾಟ ಮಾಡ್ತಾ ಇದ್ದೀವಿ. ಅದು ಔಷಧಿ ಪಂಪ್ಗಳು ಸರ್, ಸಿಂಪರಣೆ ಮಾಡೋಕ್ಕೆ ಬೇಕಲ್ಲ ಸರ್, ಮಾರಾಟನೂ ಮಾಡ್ತಾ ಇದ್ದೀವಿ, ಬಾಡಿಗೆಗೂ ಬಿಟ್ಟಿದ್ದೀವಿ. ಪರವಾಗಿಲ್ಲ. ಹಂಗಾಗಿ ಏನು ತಗೋತೀರಿ ಬಾಡಿಗೆ? ಬಾಡಿಗೆ 50 ರೂಪಾಯಿ ಸರ್ ಗಂಟೆಗೆ. ಅಲ್ಲ ಸರ್, ಒಂದು ದಿವಸಕ್ಕೆ. ಒಂದು ದಿವಸಕ್ಕೆ ಅಂದರೆ ಒಂದು ಮಧ್ಯೆ ಸಾಯಂಕಾಲ ಗಂಟೆ ಯಾರು ಹೊಡೆಯೋದಿಲ್ಲ ಸರ್. ಬೆಳಿಗ್ಗೆ ಟೈಮ್ ತಗೋರು 12 ಗಂಟೆ ಕೊಟ್ಬಿಡ್ತಾರೆ. ಸಾಯಂಕಾಲವರೆಗೂ ಇದ್ದರೆ 70 ರೂಪಾಯಿ ತಗೊಳ್ತೀವಿ. ಕೆಡಿಸ್ಕೊಂಡು ತಗೊಂಬಂದ್ರೆ ಏನು ಮಾಡ್ತೀವಿ? ಚೆಕ್ ಮಾಡ್ತೀವಿ ಸರ್. ಕೆಡಿಸ್ಕೊಂಬಂದ್ರೆ ಏನು ಹೋಗಿರೋದು ಅದೇನು ಇದು ಮಾಡ್ತೀವಿ. ಅವ್ರಿಗೆ ಏನು ನಾಜಲ್ ಗೀಜಲ ಇದು ಅಂಥದ್ದು ಬೀಳ್ತದೆ ಸರ್, ಇನ್ನೇನಿಲ್ಲ. ಅಂಥ ರಿಪೇರಿ ಏನು ಬರೋಲ್ಲ. ಆ ಥರದ್ದಿದ್ರೆ ನೋಡ್ಕೊಂಡು ಅಲ್ಲೇ ಚೆಕ್ ಮಾಡ್ಕೊಂಡು. ಹೊಸ ಬಿಸ್ನೆಸ್ ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ ಸರ್? ಈಗ ನಾವು ತೆಂಗಿನಕಾಯಿ ಖರೀದಿ ಮಾಡಿಬಿಟ್ಟು ಇದು ಮಾಡೋಣ ಅಂದ್ಕೊಂಡಿದ್ದೀವಿ. ಅದೊಂದು ಮನಸ್ಸಿನಲ್ಲಿ. ಎಲ್ಲಿ ಖರೀದಿ ಮಾಡ್ತೀರಿ? ನಾವು ಶುರು ಮಾಡಿದ್ರೆ ನಮ್ಮ ಎತ್ತರಕ್ಕೆ ತಂದು ಕೊಡ್ತಾರೆ ಸರ್ ರೈತರು. ಹಂಗಾಗಿ ಅದನ್ನು ಮಾರಾಟ ಮಾಡೋಕ್ಕೆ, ನಾವು ಕೊಡೋಕ್ಕೆ, ಇದು ಮಾಡೋಕ್ಕೆ ಅದೆಲ್ಲ ನೋಡ್ತಾ ಇದ್ದೀವಿ. ಅಧ್ಯಕ್ಷರು ನಾವು ಆಡಳಿತ ಮಂಡ್ಯರೆಲ್ಲ ಈಗ ಅದ್ರ ಬಗ್ಗೆ ಗಮನ ತಗೊಂಡಿದ್ದೀವಿ ಸರ್. ಆಮೇಲೆ ಅದು ಈಗ ಸದ್ಯಕ್ಕೆ. ಆಮೇಲೆ ಟ್ರ್ಯಾಕ್ಟ್ರ್ ಯೋಜನೆ ಅಂದ್ಬಿಟ್ಟಿದ್ದೆ, ಟ್ರ್ಯಾಕ್ಟ್ರ್ ಇದು ಮಾಡಿಸ್ಕೊಂಡು ಮಾಡೋದಕ್ಕೆ ನಮ್ಮ JDS ಸಾಹೇಬರಿಗೆ ಹೇಳಿದ್ದೀವಿ. ಓಕೆ, ಅಂದ್ರೆ ನೀವು ಕಂಪ್ನಿಗೆ ಟ್ರ್ಯಾಕ್ಟರ್ ತಗೊಂಡ್ಬಿಟ್ಟು ಬಾಡಿಗೆ ಬಿಡೋದು. ಪರವಾಗಿಲ್ಲ, ಒಳ್ಳೆ ಅದೊಂದು ಯೋಜನೆ ಇದೆ ಸರ್. ಆಮೇಲೆ 2 ಯೋಜನೆ ಮಾಡೋಣ ಅನ್ಕೊಂಡು ಹಾಕೊಂಡಿದ್ದೀವಿ ಸದ್ಯಕ್ಕೆ. ಓಕೆ, ಈಗ ಚಿಕ್ಕೇಗೌಡ್ರೆ ಆರಂಭದಲ್ಲೇ ತಾವು ಹೇಳ್ಬಿಟ್ರಿ FPO ಅಂತಂದ್ರೆ ರೈತರದ್ದು ಏನಾದ್ರು ಖರೀದಿ ಮಾಡಿ ಮಾರಬೇಕು. ಹೌದು ಅಲ್ವೇ? ಅದ್ರ ಬಗ್ಗೆ ಏನಾದ್ರು ಪ್ರಯತ್ನ ಮಾಡ್ತಿದ್ರೆ ಹೇಳಿ ಸರ್. ಅದೇ ನಾವು ಫಸ್ಟು ನಮ್ಮ ಇನ್ಪುಟ್ ಬಿಸ್ನೆಸ್ಸಲ್ಲಿ ನಾವು ಸ್ಟ್ಯಾಂಡ್ ಆದರೆ, ಈಗ ಸ್ಟ್ಯಾಂಡ್ ಆಗ್ಬಿಟ್ಟಿದ್ರಲ್ಲ? ಆಗಿದ್ದೀವಿ ಸರ್. ಇಮೇಲೆ ನಾವು ರೆಡಿ ಮಾಡ್ತಾ ಇದೀವಿ ಸರ್. ಒಂದೊಂದು ಏನು ಮಾಡ್ತೀರಿ ಸರ್? ಈಗ ಅಂದರೆ ಒಂದು ಮಿಲೆಟ್ಸನ್ನು ಮಾಡೋದಕ್ಕೆ ಅಂತ ಒಂದು ಪ್ರಾರಂಭ ಮಾಡಿದ್ದೀವಿ. ಮಿಲೆಟ್ಸು ಮತ್ತು ಸಾಂಬಾರು ಪೌಡ್ರು, ಮತ್ತು ನಮ್ಮ ರೈತರಲ್ಲಿ ಏನು ಬೆಳೀತಾರೆ, ಫಸ್ಟು ನಮ್ಮ ರೈತರು ಏನು ಬೆಳೀತಾರೆ ಅದನ್ನು ತಗೊಂಡು ನಾವು ಇಲ್ಲಿ ಏನು ತಯಾರು ಮಾಡ್ಬೋದು ಅಂತ ಒಂದು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ನಮ್ಮ CEO ಎಲ್ಲನೂ ಇದು ಮಾಡ್ತಾ ಇದ್ದಾರೆ. ಅದು ಮುಂದೆ ಏನು ಮಾಡಬೇಕು ಅಂತ ನೋಡ್ತೀವಿ ಸರ್. ಒಂದು 2-3 ತಿಂಗಳಲ್ಲಿ ರೆಡಿ ಮಾಡ್ತೀವಿ ಸರ್. ಅಲ್ಲ, ಸದ್ಯಕ್ಕೆ ಈಗ ಔಟ್ಪುಟ್ ಬಿಸ್ನೆಸ್ ನೀವೇನು ಮಾಡ್ತಿಲ್ಲ? ಇಲ್ಲ. ಅದೇ ಸರ್, ಈಗ ಬೇಲಿ ಮೆಂತ್ಯ ಮತ್ತು ಇದೆಲ್ಲ ಮೈಜ್ ಎಲ್ಲ ನಮ್ಮ ರೈತರು ಏನು ಬೆಳೀತಾರೆ, ಜೋಳ, ಮುಸ್ಕಿನ ಜೋಳ ಅವೆಲ್ಲ ಖರೀದಿ ಮಾಡಿ ನಾವು ಮಾರಾಟ ಮಾಡ್ತಾ ಇದ್ದೀವಿ ಸರ್. ರೈತರು ಮಾರ್ಕೆಟ್ ಹೇಳ್ತಾ ಇದ್ದೀವಿ. ಹೌದು ಸರ್. ಅವ್ರು ಏನು ಬೆಳೀತಾವ್ರೆ ಅದನ್ನು ಮೇವಿಗೆ, ಹಸುಗೆ ಮತ್ತು ಮೇಕೆ ಕುರಿಗಳಿಗೆಲ್ಲ ನಮ್ಮ ರೈತರು ಏನು ಬೆಳೀತಾವ್ರೆ ಅದನ್ನೇ ನಾವು ಖರೀದಿ ಮಾಡಿ ಮಾರಾಟ ಮಾಡ್ತಾ ಇದ್ದೀವಿ ಸರ್. ಇವಾಗ ನಾವು ಅಂದರೆ ಓನ್ ಪ್ರಾಡಕ್ಟ್ನ ತಯಾರು ಮಾಡಬೇಕು ಅಂತಂದರೆ ಸ್ವಲ್ಪ ನಾವು ಈಗ ಇದರಲ್ಲಿ ಸ್ಟ್ಯಾಂಡ್ ಆಗಿದ್ದೀವಿ ಸರ್. ಇನ್ಪುಟ್ ಬಿಸ್ನೆಸ್ಸಲ್ಲೇ ಸ್ಟ್ಯಾಂಡ್ ಆಗಿದ್ದೀವಿ. ಮುಂದೆ ಸ್ಟಾರ್ಟ್ ಮಾಡ್ತೀವಿ ಸರ್. ಅಂದರೆ ನಾವು ಹೊರಗಡೆಕ್ಕೆ ಮಾರ್ಕೆಟ್ ಹುಡುಕೊಂಡು ಹೋಗೋ ಬದಲ ನಮ್ಮ ಸೂಪರ್ ಮಾರ್ಕೆಟೇ ಆದರೆ ನಾವು ನಮ್ಮ ಮಾರ್ಕೆಟಲ್ಲೇ ನಾವು ಮಾರಾಟ ಮಾಡ್ಬೋದು ಅನ್ನೋ. ಅಂದರೆ ನಿಮ್ಮ ಸದಸ್ಯ ರೈತರು ಏನಿದ್ದಾರೆ ಅವರು ಬೆಳೆದದ್ದನ್ನು ಖರೀದಿ ಮಾಡಿ ಪ್ಯಾಕ್ ಮಾಡಿ ನಿಮ್ಮ ಸೂಪರ್ ಮಾರ್ಕೆಟಲ್ಲೇ ಮಾರಾಟ ಮಾಡಬೇಕು ಅಂತ ಒಂದು ಇದು ಸರ್ ಐಡಿಯಾ ಇದೆ. ಹೌದು ಸರ್, ಚೆನ್ನಾಗಿದೆ ಕನಸು. ಆದರೆ ಈಗ 80,000 ಖರ್ಚು ಅಂದ್ರಲ್ಲ, CEO ಸಂಬಳ 30,000, ಇನ್ನೇನು ಉಳಿದಿದ್ದ 50,000? 5 ಜನ ವರ್ಕರ್ಸ್ ಇದ್ದಾರೆ, ಕೆಲಸಗಾರರು. ಡಾಟಾ ಎಂಟ್ರಿ ಆಪರೇಟರ್ ಒಬ್ರು ಇದ್ದಾರೆ, ಅವ್ರಿಗೆ 11,000. ಅರುಣ್ ಅಂತ ಒಬ್ರು ಇವರಿದ್ದಾರೆ, ಅವ್ರಿಗೆ 11,000. ಇನ್ನು ಪೆಸ್ಟಿಸೈಡ್ಸ್ಗೆ ಒಬ್ರು ತಗೊಂಡಿದ್ದೀವಿ, ಅವ್ರಿಗೆ 15,000. ಮತ್ತು ಕರೆಂಟ್ ಬಿಲ್ಲು ಮತ್ತು ಬಾಡಿಗೆ ಎಲ್ಲ ಸೇರಿ 85,000. ಪರವಾಗಿಲ್ಲ, ಇದು ಬರುತ್ತೆ ಸರ್. ಒಂದು ತಿಂಗಳಿಗೆ ಎಷ್ಟು ಬಿಸ್ನೆಸ್ ನಿಮ್ಮದು ಸರ್? ಒಂದು 45 ರಿಂದ 50 ಲಕ್ಷ ಬಿಸ್ನೆಸ್ ಇದೆ ಸರ್ ಒಂದು ತಿಂಗಳಿಗೆ. ಅಂದರೆ ಆದಾಯ ಬರ್ತಾ ಇದೆಯಾ ನಿಮಗೆ? ಇನ್ನೂ ಜಾಸ್ತಿನೇ ಬರುತ್ತೆ ಸರ್. ಎಷ್ಟು ಬರುತ್ತೆ? ಒಂದು 40,000 ರಿಂದ 50,000 ತಿಂಗಳ. ಇದೆಲ್ಲ ಕಳೆದು ಬರುತ್ತೆ ಸರ್. ಓ, ಅಂದರೆ ಖರ್ಚೆಲ್ಲ ಕಳೆದು ಬರುತ್ತೆ ಸರ್. ಆದಾಯ ಏನು ಮಾಡ್ತಿದ್ರಿ ಸರ್? ಆದಾಯ ಹಿಂಗೆ ಈಗ ಇದು ಮಾಡ್ಕೊಳತ್ತೆ. ಈ ಹೋದ ಸರಿ ಆದಾಯನ ನಾವು ಒಂದು 6 ಲಕ್ಷನ ರ್ಯಾಕ್ ಸೂಪರ್ ಮಾರ್ಕೆಟ್ ಇದು ಮಾಡೋದಕ್ಕೆ ಹಾಕಿದ್ದೀವಿ ಸರ್. ಅದಕ್ಕೆ ಮೊದಲು ಫಸ್ಟ್ನೇ ವರ್ಷ ಸರ್ ನಮಗೆ 4 ಲಕ್ಷ ಲಾಸ್ ಆಗ್ಬಿಡ್ತು ಸರ್. ಗೋಡನ್ಗೆ ಮೇಲ್ಗಡೆ ಒಂದು ಕಟ್ಟೆ ಇತ್ತು ಸರ್, ಜಾಸ್ತಿ ಮಳೆ ಆಗ್ಬಿಡ್ತು ಇದಕ್ಕೆ 2 ವರ್ಷದಲ್ಲಿ. ಅವಾಗ ಆ ಕಟ್ಟೆ ಒಡೆದೋಗ್ಬಿಟ್ಟು ಒಂದೇ ಸರಿ ನೀರು ಬಂದದ್ದು ಫುಲ್ ಗೋಡನ್ಗಳ ಒಳಗಡೆ ಹೋಗ್ಬಿಟ್ಟು ಒಂದು ಗೊಬ್ಬರ ಎಲ್ಲ ಒಂದು 4 ಲಕ್ಷ ಲಾಸ್ ಆಯ್ತು ಸರ್ ಫಸ್ಟ್ನೇ ವರ್ಷ. ಏನು ಮಾಡಿದ್ರಿ? ಏನು ಲಾಸ್ ಆಯ್ತು ಸರ್, ಅಷ್ಟೇ, ಏನು ಮಾಡಿ ಆಗಲಿಲ್ಲ. ಹೆಂಗೆ ಸರಿದೂಗಿಸ್ಕೊಂಡ್ರಿ ಅಂತ? ಏನಿಲ್ಲ, ಬಿಸ್ನೆಸ್ ಆಮೇಲೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡವಲ್ಲ ಸರ್. ಅದು ಆ ವರ್ಷನೂ 4 ಲಕ್ಷ ಲಾಸ್ ಆದರೂ 2 ಲಕ್ಷ ಆದಾಯದಲ್ಲಿ ಇದು ಮಾಡಿದ್ದೀವಿ ಸರ್ ಆ ವರ್ಷನೂ. ಓಕೆ ಓಕೆ. ಅಂದರೆ ಯಾಕೆ ಕೇಳ್ತಿದ್ವಿ, ಹೋದ ವರ್ಷ 4 ರಿಂದ 5 ಲಕ್ಷ ಆದಾಯದಲ್ಲಿ. ಷೇರ್ದಾರರಿಗೆ ಏನಾದರೂ ಆದಾಯ ಘೋಷಣೆ ಮಾಡಿದ್ದೀರಾ? ಡಿವಿಡೆಂಟ್ ಏನಾದರೂ? ಇಲ್ಲ ಸರ್, ಏನು ಮಾಡಿಲ್ಲ. ಇನ್ನೂ ಮಾಡಿಲ್ಲ ಸರ್. ನಿಮ್ಮ ಸಭೆಗಳನ್ನೆಲ್ಲ ನಿಯಮಿತವಾಗಿ ಮಾಡ್ತಾ ಇರ್ತೀರಾ? ಮಾಡ್ತೀವಿ ಸರ್. ಆನ್ಯುವಲ್ ಜನರಲ್ ಬಾಡಿ ಮೀಟಿಂಗ್ ಅದನ್ನು ಮಾಡ್ತೀವಿ ಸರ್. ಆಮೇಲೆ ಒಂದು 3 ತಿಂಗಳು ತಪ್ಪದು 6 ತಿಂಗಳಿಗೆ ಒಂದ್ಸರಿ ಪ್ರತಿನಿಧಿಗಳ ಮೀಟಿಂಗ್ನು ಮಾಡ್ತೀವಿ ಸರ್ ನಾವು. ಪ್ರತಿನಿಧಿ ಅಂದರೆ ಒಂದು ಗುಂಪಿದೆ ಸರ್, 54 ಗುಂಪಿದೆ ನಮ್ಮ 1000 ಜನ ಸೇರಿದಾರಲ್ಲಿ. 54 ಜನ ಗುಂಪಲ್ಲಿ ಇಬ್ಬಿಬ್ರು ಪ್ರತಿನಿಧಿ ಇದ್ದಾರೆ ಸರ್. ಆ ಪ್ರತಿನಿಧಿಗಳನ್ನ ಕರೆದು ಸಭೆ ಮಾಡ್ತೀವಿ. ಮತ್ತು ಈ ಕಂಪ್ನಿಯವರೆಲ್ಲ ಒಂದು ಸ್ವಲ್ಪ ಇದು ಮಾಡ್ತಾಯಿದ್ದಾರೆ ಸರ್. ಆ ಕಂಪ್ನಿಯವ್ರ ಮುಖಾಂತರ ಪ್ರತಿನಿಧಿಗಳಿಗೆ ವಾಹಿನಿ ಕಂಪ್ನಿಯವರು ಸರ್, ಅವ್ರು ಫುಲ್ ಇದೆಲ್ಲ ಅವರೇ ಗಿಫ್ಟು ಮತ್ತು
ಊಟದ ವ್ಯವಸ್ಥೆ ಪ್ರತಿಯೊಂದು ವ್ಯವಸ್ಥೆನೂ ಅವರೇ ಇದು ಮಾಡಿದ್ರು ಸರ್. ಅವ್ರಿಗೆ ನಾವು ಪ್ರತಿನಿಧಿಗಳನ್ನ ಕರೆದು 300 ಜನಕ್ಕೆ ಒಂದು ಸಭೆ ಮಾಡಿ ನಮ್ಮ ಕಂಪ್ನಿ ನೇಮು ಆಗಬೇಕು, ಬಟ್ ಅವ್ರದ್ದು ಇದಾಗಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಸಭೆ ಮಾಡಿ ಇದು ಮಾಡಿದ್ವಿ ಸರ್. ಆ ಥರ ಎಲ್ಲ ಮಾಡ್ತಾಯಿದ್ದೀವಿ. ಇನ್ನು ನೆಕ್ಸ್ಟ್ ಇನ್ನೊಂದು ತಿಂಗಳಲ್ಲಿ ಬೇರೆ ಕಂಪ್ನಿಯವರು ರೆಡಿ ಇದ್ದಾರೆ ಸರ್. ಅವರು ಆ ಥರ ರೈತರನ್ನ ಫಾರ್ಮರ್ಸ್ಗಳನ್ನ ಕರೆದು, ಸರ್ ಫಾರ್ಮರ್ಸ್ಗೆ ಇದೇ ಮೊದಲನೇ ಬಾರಿಗೆ ಇದು ವಾಹಿನಿ ಕಂಪ್ನಿಯವರು ಗಿಫ್ಟ್ ಎಲ್ಲ ಕೊಟ್ಟು ಇದು ಮಾಡಿರೋದು ಅಂದ್ರೆ ರೈತರಿಗೆ ಇದೇ ಫಸ್ಟ್ ಟೈಮ್ ಸರ್ ನಾವೇ ಮಾಡಿಸಿರೋದಂತೆ. ನೋಡಿದ್ರ ಅದಕ್ಕೆ ಫಸ್ಟು ಇಡೀ ಕರ್ನಾಟಕದಲ್ಲಿ ಯಾರೂ ಮಾಡಿಲ್ಲ, ಇದೇ ಫಸ್ಟ್ ಟೈಮ್ ನಮಗೆ ಖುಷಿ ಆಯ್ತದೆ ಅಂತ ಅವರು ಇನ್ನು 6 ತಿಂಗಳಿಗೊಂದ್ಸರಿ ಇಟ್ಕೊಳ್ಳಿ ನಾವು ಕೊಡೋಕೆ ರೆಡಿ ಇದ್ದೀವಿ ಅಂತ ಸರ್. ನೋಡಿ ಅಂದರೆ ಇಲ್ಲಿ ತನಕ ಅವರು ಯಾವನಿಗೆ ಡೀಲರ್ಸ್ಗಳಿಗೆ ಮತ್ತು ರಿಟೈಲರ್ಗೆ ಅವ್ರಿಗೆ ಮಾತ್ರ ಮಾಡ್ತಿದ್ರು, ಅವ್ರಿಗೆ ಮಾತ್ರ ಕೊಡ್ತಿದ್ರು ಸರ್. ಈ ಥರ ಫಾರ್ಮರ್ಸ್ನ ಸೇರಿಸಿ ಯಾವತ್ತೂ ಕೊಟ್ಟಿಲ್ಲ ಸರ್ ಅವರು. ಓಕೆ, ಹೇಳಿ ರಾಜು ಅವರೇ. ಹೇಳಿ ಸರ್. ನೀವು ನಿಮ್ಮ ಕಂಪ್ನಿ ಹೇಗೆ, ನಿಮ್ಮ ನಿರ್ದೇಶಕರ ಜೊತೆ ಸಮನ್ವಯತೆ ಹೇಗಿದೆ? ಇದೆ ಸರ್. ಪ್ರತಿ ತಿಂಗಳು ನಾವು ಮೀಟಿಂಗ್ ಮಾಡ್ತೀವಿ 1ರಿಂದ 5ನೇ ತಾರೀಕಲ್ಲಿ. ಪ್ರತಿನಿಧಿಗಳ ಸಭೆನೂ ಇಮೇಲೆ ಕರಿಬೇಕು ಅನ್ನೋದು ಯೋಜನೆ ಇದೆ. ಹಾಗಾಗಿ ಪ್ರತಿ ಇದನ್ನು ಚರ್ಚೆ ಮಾಡಿ ಅವತ್ತಿನ ಆ ತಿಂಗಳದ ಆಯವ್ಯಯ ಮುಂದಿನ ಏನು ಮಾಡಬೇಕು ಅದನ್ನೆಲ್ಲ ಚರ್ಚೆ ಮಾಡ್ತೀವಿ ಸರ್. ಲೆಕ್ಕ ತಗೊಳ್ತೀವಿ. ಹಾಗಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಓಕೆ, ನಿಮ್ಮ CEO ಪರವಾಗಿಲ್ವಾ? ಪರವಾಗಿಲ್ಲ ಸರ್, ಚೆನ್ನಾಗಿ ಕೆಲಸ ಮಾಡ್ತಾರೆ ಸರ್. ಈಗ ಕಂಪನಿ ಜೊತೆ ವ್ಯವಹಾರ ಅಂತ ಒಂದಿದೆ. ನಿಮ್ಮ ತರಹದೇ ರೈತ ಉತ್ಪಾದಕ ಕಂಪನಿ ಇರ್ತಾವಲ್ಲ ಬೇರೆ ಬೇರೆ ಕಡೆ. ಹೌದು ಸರ್. ಅವ್ರಿಗೆ ನಿಮ್ಮ ಉತ್ಪನ್ನ ಕೊಡೋದು, ಅವ್ರ ಉತ್ಪನ್ನ ನೀವು ತರಿಸಿ ಮಾರೋದು, ಆ ಥರದ್ದೇನು ಪ್ರಯತ್ನ ಮಾಡಿ? ಇನ್ನೇನು ಪ್ರಯತ್ನ ಮಾಡಿಲ್ಲ ಸರ್. ಇನ್ನು ಮುಂದೆ ಮಾಡಬೇಕು ಅಂತ ಹಾಕೊಂಡಿದ್ದೀವಿ ಯೋಜನೆನ. ಈಗ ಸದ್ಯಕ್ಕೇನೋ ಆ ಥರ ಮಾಡ್ತಾಯಿಲ್ಲ ಸರ್. ಈಗ ನಿಮ್ಮ ಕಂಪ್ನಿ ಬೆಳೆಸೋದು ಹೇಗೆ ಹಾಗಾದ್ರೆ ತಾವು? ನಮಗೆ ಸದಸ್ಯರು ಬಂದು ನಮ್ಮ ಸದಸ್ಯರು ಏನು ಬೇಕು ಅಂತ ಕೇಳೋದು ಅದಕ್ಕೆ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ ಸರ್. ಅದಕ್ಕೆ ಯೋಜನೆ ಆಗ್ತಾ ಇದ್ದೀವಿ, ಅಲ್ಲೆಲ್ಲ ಹೇಳ್ತಾ ಇದ್ದೀವಿ. ಇನ್ನೂ ಅಂಥ ಇದಾಗಿ ಸ್ಪಂದಿಸ್ತಾ ಇಲ್ಲ ಸರ್. ನಮಗೆ ನಮ್ಮ 1000 ಜನ ಷೇರ್ದಾರರು ಬಂದ್ಬಿಟ್ಟು ನಮ್ಮ ಹತ್ರ ವ್ಯವಹಾರ ಮಾಡಿಬಿಟ್ರೆ ನಾವು ಸೇವೆ ಮಾಡೋಕ್ಕೆ ರೆಡಿ ಇದ್ದೀವಿ, ಆದರೆ ಬರ್ತಾ ಇಲ್ಲ. ಅದೊಂದು ಕೊರತೆ ಇದೆ ಸರ್. ಅದೊಂದು ಕೊರತೆ ನೀಗಿದ್ರೆ ಏನಾದರೂ ಮಾಡೋಕ್ಕೆ ಸಾಧನೆ ಮಾಡ್ಬೋದು ಸರ್. ಎಲ್ಲ ನೀಗಿಸೋರು ಯಾರು? ಅದನ್ನು ನಾವೇ ಮಾಡಬೇಕು ಸರ್. ಅಲ್ವೇ? ನಾವೇ ಮಾಡಬೇಕು, ಪ್ರಯತ್ನ ಮಾಡಬೇಕು ಸರ್. ಅಂದರೆ ಷೇರ್ದಾರನ ಕರಿಬೇಕು, ಅವ್ರ ಸಭೆ ಏರ್ಪಡಿಸ್ಬೇಕು. ಹೌದು ಸರ್. ಮತ್ತು ಅವರಿಗೆ ನಿಮ್ಮ ಉದ್ದೇಶ ಹೇಳಬೇಕು. ಹೌದು, ಈ ಥರ ಮಾಡ್ತಾ ಇದ್ದೀವಿ ಬರ್ರಪ್ಪ ಅಂದ್ರೆ ಬರ್ತಾರೆ ಅವರನ್ನು, ಅಲ್ವೇ? ಅಂದ್ರೆ ಆ ಕಂಪ್ನಿನ ಸರಾಗವಾಗಂತೂ ನಡೆಸ್ಕೊಂಡು ಹೋಗ್ತಾ ಇದೀವಿ ಸರ್. ಅಲ್ವಾ? ಸದ್ಯಕ್ಕೆ ನಡೀತಾ ಇದೆ ಸರ್. ಬ್ರಾಂಚ್ಗಳನ್ನು ಬೇರೆ ಮಾಡಿದಿರಿ. ಬ್ರಾಂಚ್ ಒಂದು ಮಾಡಿದ್ದೀವಿ. ಅದೊಂದು ಮೆಚ್ಚುವಂತ ಅಂಶ. ಆಮೇಲೆ ನಿಮ್ದೇ ಒಂದು ಮೌಲ್ಯವರ್ಧಿತ ಬ್ರ್ಯಾಂಡ್ ಮಾಡಿದ್ದೀರಿ. ಆ ಬ್ರ್ಯಾಂಡ್ನ ಎಲ್ಲೆಲ್ಲಿ ಹೋಗಿ ಮಾರಿದ್ದೀರಿ ಸರ್? ಇಲ್ಲೇ ಲೋಕಲ್ ಮಾರ್ತಾ ಇದ್ದೀವಿ ಸರ್. ಅಲ್ಲಿ ಮೆಡಿಕಲ್ಗಳಿಗೆ ಹೋಗಿ ಕೊಡ್ತಾ ಇದ್ದೀವಿ. ಯಾವುದು ಕೃಷಿ ಮೇಳ ಆ ಮೇಳ ಅಲ್ಲೆಲ್ಲ ಇದು ಮಾಡ್ತಾ ಇದ್ದೀವಿ ಸರ್. ಹೋಗಿದ್ದೀವಿ ಸರ್. ಪ್ರತಿ ಕೃಷಿ ಮೇಳಕ್ಕೆ ಎಲ್ಲಾನೇ ಇದು ಮಾಡ್ತಾ ಇದ್ದೀವಿ ಸರ್. ಪರಿಚಯ ಮಾಡ್ತಾ ಇದ್ದೀವಿ, ಅಲ್ಲೂ ಮಾರಾಟ ಮಾಡ್ತಾ ಇದ್ದೀವಿ, ಮಾಡ್ತಾ ಇದ್ದೀವಿ. ನಿಮಗೇನು ನಿಮ್ಮ ಶಾಖೆಗಳ ಸಮ್ಮೇಳನ ಆಗಿತ್ತು, ಅಲ್ಲೂ ಇಟ್ಟಿದ್ವಿ. ಅಲ್ಲೂ ಒಂದು ನಮ್ಗೆ ಇದು ಕೊಟ್ಟಿದ್ರು. ಪರವಾಗಿಲ್ಲ. ಬೇರೆ ಕಡೆ ಎಲ್ಲ ಕೃಷಿ ಮೇಳ ಎಲ್ಲಿ ನಡೀತೋ ಅಲ್ಲೆಲ್ಲ ತಗೊಂಡೋಗಿ ಮಾಡ್ತಿದ್ದೀವಿ. ನಿಮಗೆ ನಿಮ್ಮ ಬ್ರಾಂಚ್ಗಳನ್ನು ಬೇರೆ ಬೇರೆ ಕಡೆ ಬ್ರಾಂಚ್ ತೆರಿಬೇಕು ಅಂತಂದರೆ ಒಂದು ಸ್ವಲ್ಪ ನಾವು ಇದಾಗ್ತಾ ಇದ್ದೀವಿ ಸರ್. ಈಗ ಕಿಸಾನ್ ಮಾಲ್ ಆಗಿದೆ ಸರ್ ನಮಗೆ ಮದ್ದೂರಿನಲ್ಲಿ. ಅಂದರೆ ಒಂದು ಸರ್ಕಾರದಿಂದ 10 ಕಿಸಾನ್ ಮಾಲ್ ಆಗಿದೆ ಸರ್ ಇಡೀ ಸ್ಟೇಟಲ್ಲಿ. 10ರಲ್ಲಿ ಮದ್ದೂರೊಂದಾಗಿದೆ ಸರ್, ಮೈಸೂರೊಂದು, ಮದ್ದೂರೊಂದು. ಅದರಲ್ಲಿ ಟೆಂಡರ್ಗೆ ಭಾಗವಹಿಸಿದ್ವಿ ಸರ್ ನಾವು. ಅಂದರೆ ನಮಗೆ ಎಲಿಜಿಬಿಲಿಟಿ ಇದ್ದು ಸರ್ ಮಂಡ್ಯ ಜಿಲ್ಲೆಯಲ್ಲಿ. ನಾವು ಟೆಂಡರ್ಗೆ ಇದು ಮಾಡಿದ್ವಿ, ನಮಗೆ ಆಗಿದೆ ಸರ್. ಈಗ ಮದ್ದೂರಲ್ಲಿ ಒಂದು ಬ್ರಾಂಚು ರೆಡಿ ಆಗ್ತಾಯಿದೆ ಸರ್. ಏನು ಮಾಡ್ತೀರಿ ಕಿಸಾನ್ ಮಾಲ್ ಅಂದರೆ? ಕಿಸಾನ್ ಅದು ಸೇಮ್ ಕಾನ್ಸೆಪ್ಟ್ ಸರ್. ನಾವೇನು ಮಾಡ್ತಾ ಇದ್ದೀವಿ, ಎಲ್ಲ ಪದಾರ್ಥನೂ ಒಂದೇ ಸೂರಿನಡಿಯಲ್ಲಿ ರೈತರಿಗೆ ಸಿಗಬೇಕು ಅನ್ನೋ ಒಂದು ಕಾನ್ಸೆಪ್ಟು. ಪರವಾಗಿಲ್ಲ. ಅದು ಕಿಸಾನ್ ಮಾಲ್ ಅಂತ ತೋಟಗಾರಿಕೆ ಇಲಾಖೆಯಿಂದ ಆಗಿದೆ ಸರ್. ಅದು 1 ಕೋಟಿ ಪ್ರಾಜೆಕ್ಟು. ಫುಲ್ ಇದೆಲ್ಲ ಅವರೇ ಮಾಡಿಕೊಡ್ತಾರೆ ಸರ್. ಅಲ್ಲಿ ರೆಡಿ ಮಾಡ್ತಾ ಇದ್ದಾರೆ ಸರ್ ಈಗ. ಅಂದರೆ ನಿನ್ನ ಸರ್ಕಾರದಿಂದ ಪರವಾಗಿಲ್ಲ, ಫೆಬ್ರವರಿ ಒಳಗಡೆ ಹ್ಯಾಂಡ್ ಓವರ್ ಆಗಬಹುದು. ರೈತ ಉತ್ಪಾದಕ ಕಂಪನಿಯವರು ಆ ಕೆಲಸ ಮಾಡ್ತಿದ್ದಾರೆ ಅಂದರೆ ಒಂದು ಮೆಚ್ಚುವಂಥ ಅಂಶನೇ ಅಲ್ವಾ? ಹೌದು ಸರ್. ಈಗ ನಿಮಗೆ ನಿಮ್ಮ ಯಶಸ್ಸಿಗೆ ಕಾರಣ ಏನು ಅಂತ ಅನ್ಸುತ್ತೆ? ಸೀಕ್ರೆಟ್ ಆಫ್ ಯುವರ್ ಸಕ್ಸಸ್? ನಮಗೆ ಒಂದು 75% ನಮ್ಮ CEO ಸರ್. ನಮಗೆ ಇಷ್ಟೊಂದು ಯಶಸ್ವಿ ಆಗಬೇಕು ಅಂದ್ರೆ ನಮಗೆ ನಮ್ಮ CEO ಪ್ರಜ್ವಲ್ ಅಂತ ಇದ್ದಾರೆ. ಆಯಿತು, ಅವರೇ ನಮಗೆ ಬಿಟ್ಟರೆ ಬೇರೆ ಇನ್ನೇನು ಕಾರಣ? ನಮ್ಮ ಅದೊಂದು ಶ್ರಮ, ನಿಮ್ಮ ಶ್ರಮ. ಅಂದರೆ ನೀವು ನಿರ್ದೇಶಕರು ಮತ್ತು ಚೇರ್ಮನ್ನು, ಅಧ್ಯಕ್ಷರು, ನಿಮ್ಮ ಶ್ರಮ ಮತ್ತು ನಿಮ್ಮ ಇವರು ಷೇರ್ದಾರದ್ದು ಸಹಕಾರ. ಷೇರ್ದಾರದ್ದು ಅಂತ ಸಹಕಾರ ಯಾರು ಇದ್ಮೇಲೆ ಸರ್. ನಮ್ಮ ರೈತರಿಗೆ ಏನಾಗ್ಬಿಟ್ಟಿದೆ ಅಂದರೆ, ರೈತರು ನಮ್ಮಲ್ಲಿ ಶೇರ್ ಕಟ್ಟಿರೋರ್ಗಿಂತನೂ ಜಾಸ್ತಿ ಹೊರಗಡೆ ಉಪಯೋಗ ಪಡ್ಕೊತಾರೆ ಸರ್. ಕೆಲವ್ರಿಗೆ ಹೆಂಗಾಗ್ಬಿಟ್ಟಿದೆ ಅಂದರೆ, ಇಲ್ಲಿ ಪ್ರೈವೇಟಲ್ಲಿ ಬಿಸ್ನೆಸ್ ಮಾಡ್ತಾರೆ ಸರ್. ಅದು ಆ ಥರ. ಈಗ ನಮಗೆ ಸಾಲ ಕೊಟ್ಟರೆ ಬರ್ತೀವಿ, ಬಟ್ ಇದಾದರೆ
ನಮಗೆ ನಿನ್ನ ಕಡಿಮೆ ಥರದಲ್ಲಿ ಸಿಗಬೇಕು, ಆ ಥರದಲ್ಲೇ ಇನ್ನೂ ಇದ್ದಾರೆ ಸರ್. ಅಂದರೆ ನಾವು ಅದನ್ನೇನು ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಸರ್. ನಾವು ನಮ್ಗೇನು ಬರ್ಬೇಕು ಬರ್ತಾಯಿದ್ದೀವಿ ಸರ್, ಮಾಡ್ತಾಯಿದ್ದೀವಿ ಬಿಸ್ನೆಸ್, ಏನು ತೊಂದರೆ ಇಲ್ಲ. ಅಂದರೆ ಈವರೆಗೂ ಸರಿದೂಗಿಸ್ಕೊಂಡು ಹೋಗಿದ್ದೀರಿ, ಮುಂದೆ ಇನ್ನೂ ದೊಡ್ಡದಾಗಿ ಬೆಳೆಸ್ತೀವಿ ಸರ್ ಅಲ್ವಾ? ಅಷ್ಟು ಕಾನ್ಫಿಡೆನ್ಸ್ ಇದೆ ಸರ್ ನಮಗೆ, ಕಾನ್ಫಿಡೆನ್ಸ್ ಇದೆ. ಹಾಂ, ನಿಮಗೆ ನಿಮ್ಮ ಕನಸುಗಳನ್ನು ಹೇಳ್ಬಿಟ್ಟಿದ್ದೀರಿ ಆಗಲೇ ಅಲ್ವೇ? ಹೌದು ರಾಜು ಅವರೇ? ಹೌದು ಸರ್. ಹಾಂ, ನಿಮಗೂ ಕಂಪ್ನಿನ ಭಾಳ ಎತ್ತರಕ್ಕೆ ಬೆಳೆಸ್ಬೇಕು ಅನ್ನೋ ಆಸೆ ಇದೆ ಸರ್ ಅಲ್ವಾ? ರೈತರದ್ದೇ ಆದ ಕಂಪನಿ, ರೈತರ ಸಮಸ್ಯೆ ಬಗೆಹರಿಸೋಕೆ ನಿಂತ್ಕೊಂಡ್ರೆ ಭಾಳಷ್ಟು ಸಮಸ್ಯೆಗಳು ಬಗೆಹರಿತಾವಲ್ವೇ? ಹೌದು ಸರ್. ನೋಡಿ, ಜೊತೆಯಾಗಿದ್ದೀರಿ, ಕಟ್ಟಿದ್ದೀರಿ ಕಂಪ್ನಿ, ಒಬ್ಬ ವ್ಯವಸ್ಥಾಪಕ ನಿರ್ದೇಶಕನಾಗಿದ್ದೀರಿ, ಹೆಮ್ಮೆ ಇರಬೇಕಲ್ವ ನಿಮಗೆ? ಹೌದು ಸರ್. ನಿಮಗೆ ಚಿಕ್ಕೇಗೌಡ್ರೆ? ಅದೇ ನಮಗೆ ಇಷ್ಟು ಮಟ್ಟಕ್ಕೆ ಬೆಳಿಬೇಕು ಅಂದ್ರೆ ನಮಗೆ ಜೈಂಟ್ ಡೈರೆಕ್ಟರ್ ಸರ್ ಅಶೋಕ್ ಸರ್. ಅಶೋಕ್ ಸರ್ ನಮ್ಮ ಪುಣ್ಯ ಸರ್. ನಮ್ಮ ಮಂಡ್ಯ ಜಿಲ್ಲೆ ಹೇಳ್ಬೇಕು ಅಂದರೆ ಭಾಳ ಸ್ಪಂದಿಸ್ತಾರೆ ಸರ್. ಯಾವ ಟೈಮಲ್ಲಾದ್ರು ಫೋನ್ ಮಾಡಲಿ, ಯಾವ ಟೈಮಲ್ಲಾದ್ರು ಹೋಗಲಿ, ಅದು ಮಾಡಲಿ. ಆಮೇಲೆ ಪ್ರತಿ ಕೃಷಿ ಕಾರ್ಯಕ್ರಮಕ್ಕೆ ಮೊದಲು ನಿಂತಿರ್ತಾರೆ ಸರ್. ಕೃಷಿ ಮೇಳ ಆಗ್ಬೋದು, ಕೃಷಿ ಕಾರ್ಯಕ್ರಮ ಆಗ್ಬೋದು, ಯಾವುದೇ ಇರ್ಬೋದು. ಆಮೇಲೆ ಸರಿಯಾದ ಮಾರ್ಗದರ್ಶನ ಕೊಡ್ತಾರೆ ಸರ್. ಪ್ರತಿ ರೈತನ ಬಗ್ಗೆ, ರೈತನ ಇದ್ರ ಬಗ್ಗೆ ತಿಳ್ಕೊಂಡಿದ್ದಾರೆ. ಶತಮಾನ ಕಂಡ ಭಾರತದ ಕರ್ನಾಟಕ ಬ್ಯಾಂಕ್ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ತಿಂಗಳ 10ನೇ ತಾರೀಕು ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಹಿಡಿದ ಹೊಲದಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ. ರೈತರ ಅಭಿವೃದ್ಧಿಗೆ ಬ್ಯಾಂಕಿನ ಯೋಜನೆಗಳು ಈ ಕುರಿತ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಮೈಸೂರಿನ ಕುವೆಂಪು ನಗರದ ಕರ್ನಾಟಕ ಬ್ಯಾಂಕ್ ಪ್ರಾದೇಶಿಕ ಕಚೇರಿಯ ಸಹಾಯಕ ಮಹಾಪ್ರಬಂಧಕರಾದ ಡಾಕ್ಟರ್ ಟಿಆರ್ ಅರುಣ್ ಹಾಗೂ ಕೃಷಿ ಅಧಿಕಾರಿ ಆರ್ ಚಂದನ. ಈ ಮಣ್ಣು ಚಿನ್ನ, ಈ ಮಣ್ಣೆ ಅನ್ನ, ಭೂತಾಯ ನಂಬಿ ನಾವು ಬೇಸಾಯ ಮಾಡೋಣ. ಸಂಪರ್ಕಿಸಿ 25122582 ಮತ್ತೊಂದು 25150889. ಎಸ್ಟಿಡಿ ಕೋಡ್ 0821. ನೆನಪಿಡಿ, ರೈತರ ಅಭಿವೃದ್ಧಿಗೆ ಬ್ಯಾಂಕಿನ ಯೋಜನೆಗಳನ್ನು ಕುರಿತ ಕರ್ನಾಟಕ ಬ್ಯಾಂಕ್ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ತಿಂಗಳ 10ರಂದು ಸಂಜೆ 6:50 ಕೃಷಿ ರಂಗದಲ್ಲಿ. ಕರ್ನಾಟಕ ಬ್ಯಾಂಕ್ ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. ಒಳ್ಳೇದಾಗಲ್ರಪ್ಪ. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ನಿಮ್ಮ ಮೊಬೈಲ್ ಸಂಖ್ಯೆ ಏನು ರಾಜು ಅವರೇ? ದಯಮಾಡಿ ಹೇಳಿ. ಹೇಳ್ತೀನಿ ಸರ್. ಹೇಳಿ. 9743072714. ಇನ್ನೊಮ್ಮೆ ಹೇಳ್ತೀರಾ? 9743072714. ಇನ್ನೂ ಒಂದ್ಸರಿ ಹೇಳ್ಬಿಡಿ. 9743072714. ತಮ್ಮದು ಚಿಕ್ಕೇಗೌಡ್ರೆ? ಸರ್ 9731272809. ಇನ್ನೊಮ್ಮೆ 9731272809. ಇನ್ನೂ ಒಂದ್ಸರಿ ಹೇಳ್ಬಿಡಿ. 9731272809. ಒಳ್ಳೆಯದು ಚಿಕ್ಕೇಗೌಡ್ರೆ ಮತ್ತು ಹಾಗೆ ರಾಜು ಅವರೇ, ಇದುವರೆಗೂ ರೈತ ಉತ್ಪಾದಕ ಕಂಪನಿ ಕಟ್ಟಿ ಬೆಳೆಸಿರೋ ನಿಮ್ಮ ಅನುಭವ ನಮ್ಮೊಂದಿಗೆ ಹಂಚ್ಕೊಂಡ್ರಿ. ಒಳ್ಳೆಯದಾಗಲಿ, ನಿಮ್ಮೆಲ್ಲ ಕನಸು ನನಸಾಗಲಿ. ನಮಸ್ಕಾರ. ನಮಸ್ಕಾರ. ತಮಗೂ ನಮ್ಮೆಲ್ಲ ರೈತರ ಪರವಾಗಿ ಧನ್ಯವಾದಗಳು. ರೈತ ಉತ್ಪಾದಕರ ಕಂಪನಿ. ರಾಗಿ ಮೌಲ್ಯವರ್ಧನೆ ಹಾಗೂ ಮಾರಾಟವನ್ನು ಕುರಿತ ಸಂವಾದದಲ್ಲಿ ಇದುವರೆಗೆ ಭಾಗವಹಿಸಿದ್ದವರು ಬಸರಾಳು ರೈತ ಉತ್ಪಾದಕ ಕಂಪನಿಯ ಅಧ್ಯಕ್ಷರಾದ ಚಿಕ್ಕೇಗೌಡ ಮತ್ತು ಕೆರೆಗೋಡು ರೈತ ಉತ್ಪಾದಕ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕರಾದ ಎಚ್.ಕೆ. ರಾಜು. ಬರುವ ವಾರ ರೈತ ಉತ್ಪಾದಕ ಸಂಸ್ಥೆಗಳ ಮೂಲಕ ನೇರ ಖರೀದಿಯನ್ನು ಕುರಿತ ಸಂವಾದವಿದೆ. ಪಾಲ್ಗೊಳ್ಳಲಿದ್ದಾರೆ ಮಂಡ್ಯದ ವಿಕಸನ ನಗರ ಹಾಗೂ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಮಾರುಕಟ್ಟೆ ಸಲಹೆಗಾರರಾದ ಜಿ.ಎ. ಚಂದ್ರು ಮತ್ತು ಹುಣಸೂರಿನ ಸಾಯಿ ವೆಂಕಟರಂಗ ಆಗ್ರೋ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ವೈ.ಎಸ್. ಕುಮಾರ್. ನಮ್ಮ ಹೊಲ ನಮ್ಮ ಬೆಳೆ ಪೂರ್ಣ ಲಾಭದ ನ್ಯಾಯ, ಸಮಬಾಳು ಸಮಪಾಲು ಎಂಬುದೇ ಕಂಪನಿಯ ಧ್ಯೇಯ. ನಮ್ ಕಂಪನಿ ರೈತ ಉತ್ಪಾದನಾ ಸಂಸ್ಥೆಗಳ ಸಬಲೀಕರಣ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ವೃತ್ತಿಪರತೆಯು ಕೌಶಲ್ಯ, ದುಡಿಮೆಯ ಕಂಪನಿ ಅಡಿಪಾಯ. ಬೆಳೆಯೋಣ, ಕೊಳ್ಳೋಣ, ಮೌಲ್ಯವರ್ಧಿಸಿ ಮಾರೋಣ. ಸಹಯೋಗ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾಲಯ, ಸಮೂಹ ಸಂವಹನ ಹಾಗೂ ಪತ್ರಿಕೋದ್ಯಮ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ ಹಾಗೂ ವಿಕಸನ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಸಂಸ್ಥೆ ಮಂಡ್ಯ. ಬನ್ನಿರಿ ರೈತರೇ ಒಗ್ಗಟ್ಟಾಗಿ ಕಂಪನಿ ಕಟ್ಟೋಣ. ಕೃಷಿಯು ಕೂಡ ಉದ್ಯಮ ಎಂಬುದ ಸಾಧಿಸಿ ತೋರೋಣ. ಶೀರ್ಷಿಕೆ ಗೀತೆ ರಚನೆ ರಮೇಶ್ ಪಿ ರಂಗಸಮುದ್ರ.
ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ. ವಾದ್ಯ ಸಹಕಾರ ತುಮಕೂರು ಬಿ ರವಿಶಂಕರ್ ಹಾಗೂ ದಿವ್ಯಶ್ರೀ. ಕಂಪನಿ ಕೂಡಿಸಿ ನಾವು ಲಾಭವ ಬೆಳೆಸೋಣ. ರೈತರ ಬವಣೆಗೆ ಸಾಲದ ಶೂಲಕ್ಕೆ ಕಡಿವಾಣ ಹಾಕೋಣ. ಸಹಗಾಯನ ಹಾಗೂ ನಿರ್ಮಾಣ ನೆರವು ಆರ್ ಲೋಕೇಶ್ವರಿ. ನಮ್ಮ ಕಂಪನಿ, ಇದು ನಮ್ಮ ಕಂಪನಿ, ನಮ್ಮ ಕಂಪನಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಇದು ನಮ್ಮ ಕಂಪನಿ, ರೈತ ಉತ್ಪಾದಕರ ಕಂಪನಿ.